ಓಕೆನಾ. ಇದಿದೆ ನೋಡಿ, ಇದು ನೀಡ್ ನಾಟ್ ಟು ಬಿ ಸೈಕ್ಲಿಕ್. ಇದು ಸೈಕ್ಲಿಕ್ ಆಗಲ್ಲ, ಅದು ಯಾವುದೇ ಕಾರಣಕ್ಕೂ ಅಬಿಲಿಯನ್ ಆಗುತ್ತೆ. ಯಾಕೆಂದ್ರೆ ಈಚ್ ಒನ್ ಏನಾಗಿದೆ ಇಲ್ಲಿ ಅಬಿಲಿಯನ್ ಆಗಿದೆ, ಸೊ ಹಾಗಾಗಿ ಅಬಿಲಿಯನ್ ಆಗುತ್ತೆ. ನೆಕ್ಸ್ಟ್ ಇದಿದೆ ನೋಡಿ, ಸೈಕ್ಲಿಕ್ ಆಗ್ತಿದೆ. ಸೈಕ್ಲಿಕ್ ಇಂಪ್ಲಸ್ ಏನಾಗ್ಬಿಡುತ್ತೆ ಹೇಳಿ, ಅಬಿಲಿಯನ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಎಫ್ ಪ್ಲಸ್ ಇಸ್ ಐಸೋಮಾರ್ಫಿಕ್ ಟು, ಆಮೇಲೆ ಒಂದು ರಿಸಲ್ಟ್ ಗೊತ್ತಿರಬೇಕು ನಿಮಗೆ, ಝೆಡ್ ಬೈ ಎನ್ ಝೆಡ್ ಇಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು ಝೆಡ್ ಎನ್ ಆಗುತ್ತೆ. ಝೆಡ್ ಬೈ ಪಿ ಝೆಡ್ ಏನಾಗ್ಬಿಡುತ್ತೆ, ಐಸೋಮಾರ್ಫಿಕ್ ಟು ಝೆಡ್ ಪಿ ಆಗುತ್ತೆ. ಸೊ ಝೆಡ್ ಪಿ ಕ್ರಾಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ರಾಸ್ ಅಷ್ಟೇ, ಅದು ಅಪ್ ಟು ಕ್ರಾಸ್ ಝೆಡ್ ಪಿ ಆಗತ್ತಲ್ವಾ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಇದಕ್ಕೆ ಐಸೋಮಾರ್ಫಿಕ್ ಆಗೋದು ರಿಸಲ್ಟ್ ಇದೆ, ಅದ್ರ ಪ್ರಕಾರ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ. ದ ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಆಫ್ ನಾನ್ ಜೀರೋ ಎಲಿಮೆಂಟ್ಸ್, ಜೀರೋ ಬಿಡ್ಬೇಕು ನೀವು. ಎಫ್ ಇಸ್ ಐಸೋಮಾರ್ಫಿಕ್ ಟು, ಇಲ್ಲಿದೆ ನೋಡಿ, ಇದೇನಾಗುತ್ತೆ ತಗೊಂಡ್ರೆ ನಾವು ಝೆಡ್ ಪಿ ಎನ್ ಮೈನಸ್ ಒನ್ ಆಗುತ್ತೆ ಅಷ್ಟೇ. ಐಸೋಮಾರ್ಫಿಕ್ ಟು ಝೆಡ್ ಪಿ ಎನ್ ಮೈನಸ್ ಒನ್ ಆಗುತ್ತೆ. ಸೊ ಹಾಗೆ ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆನಾ. ಯಾಕಂದ್ರೆ ಝೆಡ್ ಬೈ ಪಿ ಝೆಡ್ ಇದ್ದಾಗ ಐಸೋಮಾರ್ಫಿಕ್ ಟು ಝೆಡ್ ಪಿ ಆಗುತ್ತೆ ಅನ್ನೋದಾದ್ರೆ ಇದೇನಾಗ್ಬಿಡುತ್ತೆ ಐಸೋಮಾರ್ಫಿಕ್ ಟು ಝೆಡ್ ಪಿ ಎನ್ ಪವರ್ ಎನ್ ಮೈನಸ್ ಒನ್. ಇವಾಗ ಇಲ್ಲಿ ನೋಡಿ ಆಪ್ಷನ್ಸ್ ಇದೆ ನೋಡಿ, ಎಫ್ ಈಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು, ಏನು ಕೊಟ್ಟಿಲ್ಲ ಅಲ್ಲಿ, ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಮಲ್ಟಿಪ್ಲಿಕೇಶನ್ ಏನು ಕೊಟ್ಟಿಲ್ಲ, ಹಿಂಗ್ ಕೊಟ್ಬಿಟ್ಟಿದ್ದಾರೆ ಇದೆ. ಸೊ ಕ್ಲಿಯರ್ ಆಗಿ ಆಪ್ಷನ್ ಸಿ ರಾಂಗ್ ಆಯ್ತು ಅಷ್ಟೇ. ಓಕೆನಾ. ಎಫ್ ಈಸ್ ಆಲ್ವೇಸ್ ಐಸೋಮಾರ್ಫಿಕ್ ಟು ಝೆಡ್ ಬೈ ಪಿ ಎನ್ ಝೆಡ್ ಅಂದ್ರೆ ಏನಾಗ್ಬಿಡುತ್ತೆ ಐಸೋಮಾರ್ಫಿಕ್ ಟು ಝೆಡ್ ಪಿ ಅಂತ ಕೊಟ್ಟಿದ್ದಾರೆ, ದಿಸ್ ಇಸ್ ರಾಂಗ್. ಓಕೆನಾ. ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಈ ತರ ಇದೆ, ವಿತ್ ರೆಸ್ಪೆಕ್ಟ್ ಮಲ್ಟಿಪ್ಲಿಕೇಶನ್ ಈ ತರ ಇದೆ ರಿಸಲ್ಟ್. ಈ ಎರಡು ರಿಸಲ್ಟ್ ಎಲ್ಲ ಮಾಡಿ ಅಷ್ಟೇ, ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಡಿ ಇದೆ ನೋಡಿ, ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಫ್ ಈಸ್, ಎಫ್ ಏನ್ ಕೊಟ್ಟಿದ್ದಾರೆ, ಫೈನೈಟ್ ಫೀಲ್ಡ್ ಕೊಟ್ಟಿದ್ದಾರೆ ವಿತ್ ಆರ್ಡರ್ ಪಿ ಪವರ್. ಲಕ್ಷ್ಮೀ ನಾರಾಯಣ್ ನಾಯಕ್. ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎಫ್ ಇಸ್ ಎಫ್ ಪಿ ಅಂತ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಇದೆ ನೋಡಿ. ಏನಂದ್ರೆ ನೋಡಿ, ಸೊ ಕ್ಯಾರೆಕ್ಟರಿಸ್ಟಿಕ್ ಆಫ್ ಝೆಡ್ ಪಿ ಆಲ್ವೇಸ್ ಪಿ. ಓಕೆನಾ. ಆಲ್ವೇಸ್ ಪಿ ಆಗಿರುತ್ತೆ. ಯಾಕಂದ್ರೆ ನೋಡಿ ಝೆಡ್ ತ್ರೀ ಅಂತ ಇರುತ್ತೆ ಅನ್ಕೊಳ್ಳಿ, ಎಲಿಮೆಂಟ್ ಏನ್ ಬರುತ್ತೆ 0 1 2 ಬರುತ್ತೆ. ಸೊ ಇವಾಗ ಒಂದು ನಂಬರ್ ನಾವು ಓಕೆನಾ ನಾವು ಕ್ಯಾರೆಕ್ಟರಿಸ್ಟಿಕ್ ಅಂತ ಕರಿಬೇಕು ಅಂತಂದ್ರೆ ಸೊ ಈ ತರ ಆಗ್ಬೇಕು ಅಷ್ಟೇ, ಅಂದ್ರೆ ಮಲ್ಟಿಪಲ್ ಮಾಡಿದ್ರೆ ಏನಾಗಬೇಕು 0 ಬರಬೇಕು. ಇವಾಗ ಇಲ್ಲಿ ಯಾವ್ದು ಸಿಗುತ್ತೆ ನಮಗೆ ಹೇಳಿ ನೋಡೋಣ, ಝೆಡ್ ತ್ರೀಗೆ ಯಾವ್ದು ಸಿಗುತ್ತೆ, ಲೀಸ್ಟ್ ಪಾಸಿಟಿವ್ ಇಂಟೀಜರ್ 1 ಇಂಟು 0 0, 1 ಇಂಟು 1 1, 1 ಇಂಟು 2 2 ಆಗುತ್ತೆ, ನಾಟ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಅದು 2 ತಗೊಂಡ್ರೆ 2 ಇಂಟು 0 0, 2 ಇಂಟು 1 2, ಬಟ್ 3 ತಗೋಬೋದ ಇವಾಗ, 3 ಇಂಟು 0 3 ಆಗುತ್ತೆ, 3 ಇಂಟು 1 3 ಆಗುತ್ತೆ, ಓವರ್ ಝೆಡ್ 3 ಏನಾಗುತ್ತೆ ಮಾಡ್ತೀರಿ 3 ಇಂಟು 2 6 ಆಗುತ್ತೆ ಅಲ್ವಾ. ಐಸೋಮಾರ್ಫಿಕ್ ಟು 0, ಕಾಂಗ್ರೆನ್ಸ್ ಟು 0. ಅದೇ ಏನಾಗ್ಬಿಡುತ್ತೆ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಏನಾಗ್ಬಿಡುತ್ತೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಆಗುತ್ತೆ. ಇನ್ ಜನರಲ್ ಆಗಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಝೆಡ್ ಎನ್ ಇದೆ ನೋಡಿ ಎನ್ ಆಗುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಆಫ್ ಝೆಡ್ ಪಿ ಏನಾಗುತ್ತೆ ಹೇಳಿ, ಪಿ ಆಗುತ್ತೆ. ಆಮೇಲೆ ಇದೊಂದು ಗೊತ್ತಿರ್ಬೇಕು ನಿಮಗೆ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಎನಿ ಫೀಲ್ಡ್ ಐದರ್ ಏನಾಗಿರುತ್ತೆ ಹೇಳಿ, 0 ಆರ್ ಪ್ರೈಮ್. ಎಸ್ 0 ಆರ್ ಪ್ರೈಮ್ ಆಗಿರುತ್ತೆ. ಓಕೆನಾ, 0 ಪ್ರೈಮ್ ಆಗಿರುತ್ತೆ ಅಷ್ಟೇ. ಸೊ ಹಾಗಾಗಿ ಆಪ್ಷನ್ ಡಿ ಇದೆ ನೋಡಿ. ಸೊ ಫೈನೈಟ್ ಗ್ರೂಪಿಗೆ ಏನ್ ಬರುತ್ತೆ ಅಂತಂದ್ರೆ ಪಿನೇ ಬರುತ್ತೆ. ಆಪ್ಷನ್ ಡಿ ಕರೆಕ್ಟ್ ಇದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಂತ ಕೊಟ್ಟಿರೋದ್ರಿಂದ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಇವಾಗ, ಆಪ್ಷನ್ ಸಿ. ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಅಷ್ಟೇ. ಸರ್ ಹೇಳಿ ಸರ್, ಇಲ್ಲಿ ಫೀಲ್ಡ್ ಆರ್ಡರ್ ಪಿ ಪವರ್ ಎನ್ ಅಂತ ಕೊಟ್ಟಿದಾರಲ್ಲ ಸರ್, ಅಲ್ಲಿ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಿ ಹೇಗಿರುತ್ತೆ ಅಂತ ನಾನು ಕೇಳಿಸ್ತೀನಿ. ಪಿ ಪವರ್ ಎನ್ ಅಂದ್ರೆ ಸಪೋಸ್ 2 ತಗೊಂಡ್ರೆ ಸರ್ 2 ಪವರ್ ಸಮಥಿಂಗ್ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಅದೇ ಬರುತ್ತಲ್ವ ಸರ್ ಅದಕ್ಕೆ. ಎಫ್ ಗೆ ಫೈನೈಟ್ ಫೀಲ್ಡ್ ವಿತ್ ಪಿ ಪವರ್ ಎನ್ ಎಲಿಮೆಂಟ್ಸ್ ಕೊಟ್ಟಿದಾರಲ್ವಾ, ಪಿ ಪವರ್ ಎನ್ ಅಂತಾನೆ ಕೊಡ್ಬೇಕಾಯ್ತಲ್ವಾ. ಓನ್ಲಿ ಪಿ ಕೊಟ್ಟಿದ್ರೆ ಕ್ಯಾರೆಕ್ಟರಿಸ್ಟಿಕ್ ಪಿ ಅಂತ ಹೇಳ್ಬೋದು, ಬಟ್ ಪಿ ಪವರ್ ಎನ್ ಅಂತ ಕೊಟ್ಟಿದಾರಲ್ಲ ಸರ್ ಇಲ್ಲಿ. ಕೆಲಸ ಮಾಡಿ, ಬಟ್ ಇಲ್ಲಿ ಪಿ ಕೊಟ್ಟಿದ್ದಾರೆ. ಓಕೆ, ಪಿ ಕೊಟ್ಟಿದ್ದಾರೆ, ಯಾವ್ದು ತಗೊಳ್ತೀರಾ, ಕೆಲಸ ಮಾಡಿ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೈನೈಟ್ ಫೀಲ್ಡ್ ಇದೆ ನೋಡಿ, ಪಿನೇ ಬರುತ್ತೆ. ಓಕೆನಾ, ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೈನೈಟ್ ಫೀಲ್ಡ್ ಇದೆ ನೋಡಿ, ಪಿ ಬರುತ್ತೆ. ಓಕೆನಾ. ಸೊ ಆಸ್ ರಿಸಲ್ಟ್ ಅನ್ನು ಯೂಸ್ ಮಾಡಿ ಅಷ್ಟೇ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಫೈನೈಟ್ ಫೀಲ್ಡ್ ಇದೆ ನೋಡಿ,
ಪಿ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆ, ಇದೇನಾಗುತ್ತೆ ಹೇಳಿ. ಸೊ ಲೆಟ್ ಎಫ್ ಬಿ ಎ ಫೈನೈಟ್ ಫೀಲ್ಡ್. ಸೊ ದೆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಫೈನೈಟ್ ಫೀಲ್ಡ್ ಅಂತ ಕೊಟ್ಟಿದಾರಲ್ವಾ. ಸೊ ಆರ್ಡರ್ ಆಫ್ ಎಫ್ ಈಕ್ವಲ್ ಏನಾಗ್ಬಿಡುತ್ತೆ? ಪಿ ಪವರ್ ಎನ್ ಆಗುತ್ತೆ ಫೈನೈಟ್ ಫೀಲ್ಡ್. ಸೊ ದೆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಎಫ್ ಹ್ಯಾಸ್ ಟು ಬಿ ಐಸೋಮಾರ್ಫಿಕ್ ಟು ಝೆಡ್ ಬೈ ಪಿ ಝೆಡ್ ಫಾರ್ ಸಮ್ ಪ್ರೈಮ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಸ್ ಇಟ್ ಟ್ರೂ? ಆಗ್ಲೇ ಆಯ್ತಲ್ಲ, ಹಂಗಾಗ್ಬಿಡುತ್ತೆ ಇದು. ಸೊ ನೀವು ಯಾವುದೇ ಫೀಲ್ಡ್ ಆಫ್ ಫೈನೈಟ್ ಆರ್ಡರ್ ತಗೊಂಡ್ರೆ ಐಸೋಮಾರ್ಫಿಕ್ ಟು ಝೆಡ್ ಪಿ ಆಗಿರುತ್ತಾ? ನೋ ಸರ್. ಈಡ್ ನಾಟ್ ಅಲ್ವಾ ಇದು? ಎಸ್ ಸರ್. ಎಫ್ ಎಸ್ ಟು ಬಿ ಐಸೋಮಾರ್ಫಿಕ್ ಟು ಝೆಡ್ ಬೈ ಪಿ ಝೆಡ್ ಫಾರ್ ಸಮ್ ಪ್ರೈಮ್ ನಂಬರ್. ನೋಡಿ, ಅದಿರೋದೇನಂದ್ರೆ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಂತ ಒಂದಿದೆ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಅಂತಿದೆ. ನಾವಿಲ್ಲಿ ಗ್ರೂಪಿಗೆ ಐಸೋಮಾರ್ಫಿಕ್ ಅಂತ ಹೇಳ್ಬೇಕಂದ್ರೆ ಫೀಲ್ಡ್ ತಗೊಂಡು ಹೋಗ್ಬಿಟ್ಟು ಐಸೋಮಾರ್ಫಿಕ್ ಟು ಝೆಡ್ ಪಿ ಅಂತ ಹೇಳ್ತಿದಾರೆ ಅಂದ್ರೆ ಅದು ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ. ಓಕೆನಾ? ನೆಕ್ಸ್ಟ್ ಆಪ್ಷನ್ ಬಿ ನೋಡಿ, ಎಫ್ ಎಸ್ ಟು ಬಿ ಐಸೋಮಾರ್ಫಿಕ್ ಟು ಝೆಡ್ ಬೈ ಪಿ ಎನ್ ಝೆಡ್ ಅಂತ ಕೊಟ್ಟಿದ್ದಾರೆ ಫಾರ್ ಸಮ್ ಪಾಸಿಟಿವ್ ನಂಬರ್ ಅಂಡ್ ಫಾರ್ ಸಮ್ ಇಂಟೀಜರ್ ಎನ್ ಈಸ್ ಗ್ರೇಟರ್ ದಾನ್ ಒನ್ ಅಂತ ಕೊಟ್ಟಿದ್ದಾರೆ. ಸೇಮ್ ಅದೇ ಅಲ್ವಾ ಇದು? ಮತ್ತು ಪಿ ಪವರ್ ಝೆಡ್ ಪಿ ಪವರ್ ಎನ್ ಐಸೋಮಾರ್ಫಿಕ್ ಆಗುತ್ತೆ ಸೈಕ್ಲಿಕ್ ಗ್ರೂಪಿಂಗ್ ಅಂತ ಹೇಳ್ತಿದ್ದಾರೆ. ವಿತ್ ರೆಸ್ಪೆಕ್ಟ್ ಅಡಿಷನ್ ಮಾಡಿ ಏನು ಕೊಟ್ಟಿಲ್ಲ. ಸೊ ಆಪ್ಷನ್ ಬಿ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಸಿ ಇದೆ ನೋಡಿ, ಎಫ್ ಈಸ್ ಕಂಟೈನ್ಡ್ ಇನ್ ಎ ಫೈನೈಟ್ ಎಕ್ಸ್ಟೆನ್ಷನ್ ಫೀಲ್ಡ್ ಆಫ್ ರ್ಯಾಷನಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ಎಫ್ ಈಸ್ ನಾಟ್ ಎ ಸಬ್ಫೀಲ್ಡ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಆಪ್ಷನ್ ಡಿ ಇದೆ ನೋಡಿ, ಕ್ಲಿಯರ್ ಆಗಿ ಏನಾಗ್ಬಿಡುತ್ತೆ ಹೇಳಿ, ಅದು ಟ್ರೂ ಆಗುತ್ತೆ. ಯಾಕೆಂದ್ರೆ ನೋಡಿ, ಇಲ್ಲಿ ಏನಿದೆ ಆರ್ಡರ್, ಓಕೆನಾ, ಪಿ ಪವರ್ ಏನಿದೆ ಅನ್ಕೋದು. ಈಗ ಫಾರ್ ಎಕ್ಸಾಂಪಲ್ ನೀವೇನ್ ತಗೊಳ್ತೀರಿ, ಎಫ್ ಈಕ್ವಲ್ ಟು ಝೆಡ್ ಅನ್ಕೊಳ್ಳಿ, ತಗೋಬೋದಾ? ಝೆಡ್ ಪಿ ಅಂದ್ರೆ ಅರ್ಥ ಮಾಡ್ಕೊಳಕ್ಕೆ ಝೆಡ್ ಪಿ. ಸೊ ವಿತ್ ರೆಸ್ಪೆಕ್ಟ್ ಟು ಇದು ಏನಿರುತ್ತೆ ಹೇಳಿ, ಇಲ್ಲಿ ಆಪರೇಷನ್ಸ್ ಮಾಡಿಲೋ ಏನಿರುತ್ತೆ, ಅಡಿಷನ್ ಮಾಡಿಲ್ಲ ಏನ್, ಮಲ್ಟಿಪ್ಲಿಕೇಶನ್ ಮಾಡಿಲೋ ಏನಿರುತ್ತೆ. ಕರೆಕ್ಟ್ ಅಲ್ವಾ ಇದು? ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ಏನಾಗುತ್ತೆ ಅಲ್ಲಿ, ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಇರುತ್ತೆ, ಮಲ್ಟಿಪ್ಲಿಕೇಶನ್ ಇರುತ್ತೆ. ನೋಡಿ, ಯಾವ್ದೊಂದು ಸಬ್ಫೀಲ್ಡ್ ಅಂತ ಹೇಳ್ತೀವಿ ಅಂತಂದ್ರೆ ನಾವು ಎಫ್ ಇ ಸಬ್ಫೀಲ್ಡ್ ಆಫ್ ಸಿ ಅಂತ ಹೇಳ್ಬೇಕಂದ್ರೆ ಇದೊಂದು ಝೆಡ್ ಪಿ ಅನ್ನ ನಾವು ಸಬ್ಫೀಲ್ಡ್ ಆಫ್ ಸಿ ಅಂತ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಸಬ್ಸೆಟ್ ಆಗಿರ್ಬೇಕು. ಆಗಿದೆ, ಏನ್ ಸಮಸ್ಯೆ ಇಲ್ಲ, ಬರೋಂತ ಎಲಿಮೆಂಟ್ಸ್ ಇಲ್ಲಿ ಕವರ್ ಆಗುತ್ತೆ. ಬಟ್ ಬೈನರಿ ಆಪರೇಷನ್ಸ್ ಇದೆ ನೋಡಿ, ಇಲ್ಲಿ ಸೇಮ್ ಇರಬೇಕು. ಇಲ್ಲಿ ಏನಿದೆ ನೋಡಿ, ಅಡಿಷನ್ ಮಾಡಿಲ್ಲ ಏನಿದೆ, ಬಟ್ ಇಲ್ಲಿ ಓನ್ಲಿ ಅಡಿಷನ್ ಇದೆ. ಸೊ ಕ್ಲಿಯರ್ ಆಗಿ ಏನಾಗ್ಬಿಡುತ್ತೆ ಹೇಳಿ, ಇದು ನಾಟ್ ಸಬ್ಫೀಲ್ಡ್. ಓಕೆನಾ? ಅಂದ್ರೆ ಇವಾಗ ಝೆಡ್ ಪಿ ಇದೆ ನೋಡಿ, ಝೆಡ್ ಪಿ ಸಬ್ ಗ್ರೂಪ್ ಆಫ್ ಝೆಡ್ ಆಗತ್ತಾ? ಹಿಂಗಾಗುತ್ತೆ. ಇದಕ್ಕೆ ಏನ್ ಬರುತ್ತೆ ಹೇಳಿ, ಹಿಂಗ್ ಬರುತ್ತೆ. ಇದಕ್ಕೆ ಅಡಿಷನ್ ಇರುತ್ತೆ ಅಷ್ಟೇ. ಹಿಂಗಿದ್ದಾಗ ಆಗಲ್ಲ. ಅರ್ಥ ಆಯ್ತಾ? ಯಾಕೆಂದ್ರೆ ಅಲ್ಲಿ ಹೇಳ್ತಾರೆ ಅವ್ರು ನಿಮಗೆ ಸಬ್ ಗ್ರೂಪ್ ಆಗ್ಬೇಕು ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಬೈನರಿ ಆಪರೇಷನ್ ಆಫ್ ಜಿ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಏನಾಗಿರ್ಬೇಕು, ಎಸ್ ಇಸ್ ಸಬ್ಸೆಟ್ ಆಫ್ ಜಿ ಆಗಿರ್ಬೇಕು. ಎಸ್ ಇಸ್ ಕಾಲ್ಡ್ ಸಬ್ ಗ್ರೂಪ್ ಆಫ್ ಜಿ ಅಂತ ಕರಿಬೇಕಂದ್ರೆ ಎಸ್ ಇಟ್ ಸೆಲ್ಫ್ ಎ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಬೈನರಿ ಆಪರೇಷನ್ ಆಫ್ ಜಿ. ಕ್ಲಿಯರ್ ಇದು? ಸೊ ಹಾಗಾಗಿ ಬೈನರಿ ಆಪರೇಷನ್ ಡಿಫ್ರೆಂಟ್ ಬರ್ತಾ ಹೋಗುತ್ತಿಲ್ಲ. ಹಾಗಾಗಿ ಏನಂತ ಹೇಳ್ಬೋದು, ಎಫ್ ಇಸ್ ನೋಡಿ, ಫೈನೈಟ್ ಇದೆ ನೋಡಿ, ಫೈನೈಟ್ ಫೀಲ್ಡ್ಗಳು ಯಾವುದೇ ಕಾರಣಕ್ಕೂ ಸಬ್ ಫೀಲ್ಡ್ ಆಫ್ ಆರ್ ಆರ್ ಸಿ ಇದೆಲ್ಲ ಆಗಲ್ಲ. ಓಕೆನಾ? ಕ್ಯೂ ಕೂಡ ಆಗಲ್ಲ. ಕ್ಲಿಯರ್ ಇದು? ನಾಟ್ ಎ ಸಬ್ ಫೀಲ್ಡ್, ಯಾಕಂದ್ರೆ ಬೈನರಿ ಆಪರೇಷನ್ ಚೇಂಜ್ ಆಗುತ್ತೆ ಅಂತ. ಸೊ ಆಪ್ಷನ್ ಡಿ ಇದೆ ನೋಡಿ, ಅದು ಏನಾಗ್ಬಿಡುತ್ತೆ ಈಗ ಕರೆಕ್ಟ್ ಇದೆ. ಯಾಕಂದ್ರೆ ಅವರೇ ಕೊಟ್ಬಿಟ್ಟಿದ್ದಾರೆ, ಎಫ್ ಇಸ್ ನಾಟ್ ಎ ಸಬ್ ಫೀಲ್ಡ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಓಕೆನಾ? ಈಗ ಕ್ಯೂ ಇದೆ ನೋಡಿ, ಸಬ್ ಫೀಲ್ಡ್ ಆಫ್ ಆರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಯಾಕೆ? ಬೈನರಿ ಆಪರೇಷನ್ ಏನಿರುತ್ತೆ, ಪ್ಲಸ್ ಇರುತ್ತೆ, ಡಾಟ್ ಇರುತ್ತೆ. ಇಲ್ಲಿ ಪ್ಲಸ್ ಇರುತ್ತೆ, ಡಾಟ್ ಇರುತ್ತೆ. ಸಬ್ಸೆಟ್ ಆಫ್ ಸಿ ಆಗುತ್ತಾ? ಸಬ್ ಗ್ರೂಪ್ ಆಗುತ್ತೆ, ಸಬ್ ರಿಂಗ್ ಆಗುತ್ತೆ, ಸಬ್ ಫೀಲ್ಡ್ ಆಗುತ್ತೆ, ಇವೆಲ್ಲ ಆಗುತ್ತೆ. ಬಟ್ ಅದೇ ನೋಡಿ, ಝೆಡ್ ಪಿ ಇದೆ ನೋಡಿ, ಝೆಡ್ ಪಿ ಈಸ್ ನಾಟ್ ಸಬ್ ಗ್ರೂಪ್ ಆಫ್ ಆರ್ ಸಿ ಝೆಡ್. ನೆಕ್ಸ್ಟ್ ಝೆಡ್ ಪಿ ಇದೆ ನೋಡಿ, ಸೇಮ್ ರಿಂಗ್ ಆಗಲ್ಲ, ಸಬ್ ರಿಂಗ್ ಆಗಲ್ಲ ಅಂತ. ನೆಕ್ಸ್ಟ್ ಫೀಲ್ಡ್ ಆಗುತ್ತಾ? ಇದೇ ರೀಸನ್, ಕ್ಯೂಗೆ ಆಗಲ್ಲ, ಆರ್ ಆಗಲ್ಲ, ಸಿ ಆಗಲ್ಲ. ಇಲ್ಲಿ ಝೆಡ್ ಯಾಕೆ ಬರಲ್ಲ ಅಂತಂದ್ರೆ ಝೆಡ್ ಇಸ್ ನಾಟ್ ಎ ಫೀಲ್ಡ್. ಕ್ಲಿಯರ್ ಇದು? ಸೊ ಅಷ್ಟೇ ಅಲ್ಲಿ ಕೊಟ್ಟಿರೋದು. ಓಕೆನಾ? ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆ, ಇದು ನೋಡಿ ಆಪ್ಷನ್ ಯಾವ್ದಿದು, ಸಾರಿ, ಕ್ವಶನ್ ನಂಬರ್ 31 ಇದೆ ನೋಡಿ. ಸೊ ಲೆಟ್ ಕೆ ಬಿ ಅನ್ ಎಕ್ಸ್ಟೆನ್ಷನ್ ಫೀಲ್ಡ್ ಓವರ್ ಎ ಫೀಲ್ಡ್ ಎಫ್ ದೆನ್ ಅಂತ ಕೊಟ್ಟಿದ್ದಾರೆ.
ನೋಡಿ ಎಕ್ಸ್ಟೆನ್ಷನ್ ಫೀಲ್ಡ್ ಅಂದ್ರೆ ಇಷ್ಟೇ ಸಿಂಪಲ್, ವೆರಿ ಸಿಂಪಲ್. ಇಲ್ಲಿ ಏನಂತ ಹೇಳ್ತಾರೆ ನೋಡಿ. ಓಕೆ, ಒಂದ್ ಕೆಲಸ ಮಾಡಿ. ಸೊ ಎಫ್ ಇಸ್ ಎ ಸಬ್ಫೀಲ್ಡ್ ಆಫ್ ಎಲ್ಲ ತಗೊಳ್ಳಿ ನೀವು. Yes, sir. ಎಫ್ ಇಸ್ ಎ ಸಬ್ಫೀಲ್ಡ್ ಆಫ್ ಎಲ್. ಸೊ ದೆನ್ ಎಲ್ಲಿದೆ ನೋಡಿ, ಎಫ್ ಅನ್ನ ಎಕ್ಸ್ಟೆಂಡ್ ಮಾಡ್ದಂಗಲ್ವಾ ಇದು, ನಾವು ಸಬ್ಸೆಟ್ ಅಂತ ಹೇಳ್ತಿದೀವಿ. ಇದು ಜಾಸ್ತಿ ಇದೆ, ಎಫ್ ಅನ್ನ ಎಕ್ಸ್ಟೆಂಡ್ ಮಾಡಬಹುದು. ಸೊ ಅವಾಗ ಏನಾಗುತ್ತೆ ನೋಡಿ, ಎಲ್ ಇಸ್ ಎಕ್ಸ್ಟೆನ್ಷನ್ ಆಫ್ ಎಫ್ ಆಗುತ್ತೆ. ಕ್ಲಿಯರಾ? ಸಬ್ಫೀಲ್ಡ್ ಎಫ್ ಇಸ್ ಸಬ್ಫೀಲ್ಡ್ ಆಫ್ ಎಲ್, ದಟ್ ಮೀನ್ಸ್ ಎಲ್ ಇಸ್ ಎ ಎಕ್ಸ್ಟೆನ್ಷನ್ ಆಫ್ ಎಫ್ ಅಂತ. ಓಕೆನಾ? ಇದು ಎಕ್ಸ್ಟೆನ್ಷನ್ ಅಂತಂದ್ರೆ. ಓಕೆ, ಫಸ್ಟ್ ಆಫ್ ನೋಡಿ, ಕೆ ಈಸ್ ಆಲ್ವೇಸ್ ಎ ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಓವರ್ ಎಫ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇವಾಗ ನೋಡಿ ಏನ್ ಮಾಡ್ತೀನಿ ಗೊತ್ತಾ ನಾನು, ಕ್ಯೂ ವಿ ಸಬ್ಸೆಟ್ ಆಫ್ ಆರ್ ಕ್ಲಿಯರ್ ಆಗಿ ಅಲ್ಲ, ಎಂತದಿದು ಸಬ್ಫೀಲ್ಡ್ ಆಗತ್ತಾ? Yes, sir. ಸೊ ಇವಾಗ ಇಲ್ಲಿ ಹೇಳ್ತಾರೆ ನೋಡಿ, ಇನ್ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಂತ ಹೇಳಿದ್ರೆ, ಸೊ ಆರ್ ಓವರ್ ಕ್ಯೂ ಏನ್ ಬರುತ್ತೆ ಡೈಮೆನ್ಷನ್? Infinite. ಇನ್ಫೈನೈಟ್ ಬರುತ್ತಲ್ವಾ, ಇನ್ಫೈನೈಟ್ ಡೈಮೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಫೈನೈಟ್ ಡೈಮೆನ್ಷನ್ ಇರುತ್ತೆ ಆಲ್ವೇಸ್ ಅಂತ ಹೇಳ್ತಿದ್ದಾರೆ. ಸೊ ಆಪ್ಷನ್ ಗೆ ಡಿಸ್ಕಾರ್ಡ್ ಮಾಡಿ. ಓಕೆನಾ? ಆಪ್ಷನ್ ಬಿ ಇದೆ ನೋಡಿ, ಕೆ ಈಸ್ ಇನ್ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್. ಅವ್ರು ಹೇಳ್ತಿದ್ದಾರೆ ಕೆ ಈಸ್ ಇನ್ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್ ಅಂತ ಹೇಳ್ತಿದ್ದಾರೆ ಓವರ್ ಎಫ್. ಓಕೆನಾ? ಓವರ್ ಎಫ್ ಇಫ್ ಕೆ ಈಸ್ ನಾಟ್ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಆಫ್ ಎಫ್ ಅಂತ ಕೊಟ್ಟಿದ್ದಾರೆ. ಇರ್ಲಿ, ಆಪ್ಷನ್ ಹಂಗೆ ಇಟ್ಕೊಳ್ಳಿದ್ದು. ಆಪ್ಷನ್ ಸಿ ಇದೆ ನೋಡಿ. ಓಕೆ, ಇವಾಗ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಅಂದ್ರೆ ಏನಂತ ಗೊತ್ತಿರ್ಬೇಕಲ್ವಾ? ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್, ಫಸ್ಟ್ ಆಫ್ ಆಲ್ ನೋಡಿ ಗೊತ್ತಾಯ್ತು ನಿಮ್ಗೆ, ಎಕ್ಸ್ಟೆನ್ಷನ್ ಎಲ್ ಈಸ್ ಎಕ್ಸ್ಟೆನ್ಷನ್ ಆಫ್ ಎಫ್ ಅಂತ ಆಗುತ್ತೆ. ಇವಾಗ ಎಲ್ ಈಸ್ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಓವರ್ ಎಫ್ ಆಗ್ಬೇಕು ಅಂತಂದ್ರೆ ವೆರಿ ಸಿಂಪಲ್, ಎಲ್ಲಲ್ಲಿ ಬರುವಂತ ಎಲ್ಲಾ ಎಲಿಮೆಂಟ್ಸ್ ಇದೆ ನೋಡಿ, ಅವೇನಾಗಿರ್ಬೇಕು? ಆಲ್ಜಿಬ್ರಾಯಿಕ್ ಎಲಿಮೆಂಟ್ಸ್ ಆಗಿರ್ಬೇಕು. ಆಲ್ಜಿಬ್ರಾಯಿಕ್ ಎಲಿಮೆಂಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಈಗ ಯಾವ್ದೋ ನಂಬರ್ ತಗೊಳ್ತೀರಾ ನೀವು, ಆಲ್ಫಾ ಬಿಲಾಂಗ್ಸ್ ಟು ಎಲ್ ಅಂತ. ಈ ನಂಬರ್ ಆಲ್ಜಿಬ್ರಾಯಿಕ್ ಆಗ್ಬೇಕಂದ್ರೆ ಏನಾಗಬೇಕಲ್ಲಿ? Over Q polynomial. ಸೊ ಇಲ್ಲ, ಓವರ್ ಕ್ಯೂ ಅಂತ ಅಲ್ಲಿ ಇರುತ್ತೆ, ಇಲ್ಲಿ ರಿಯಲ್ ಅಲ್ಲಿ ಇನ್ ಪರ್ಟಿಕ್ಯುಲರ್ ತಗೊಳ್ತೀವಿ. ಬಟ್ ಇಲ್ಲಿ ಏನಂದ್ರೆ, ಇದು ಸೊಲ್ಯೂಷನ್ ಆಫ್ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಯಾವ ಫೀಲ್ಡ್ ಕೊಟ್ಟಿರ್ತಾರೆ ಅದು. ಓಕೆನಾ? ಇದಕ್ಕೆ ಸೊಲ್ಯೂಷನ್ ಆಗಿರ್ಬೇಕು. ಅರ್ಥ ಆಗ್ತಿದ್ದಾನೆ ಇದು? Yes, sir. ಓಕೆ, ಇವಾಗ ಆರ್ ಓವರ್ ಕ್ಯೂ ಇದೆ ನೋಡಿ, ಆರ್ ಓವರ್ ಕ್ಯೂ ಇದು ಆಲ್ಜಿಬ್ರಿಕ್ ಎಕ್ಸ್ಟೆನ್ಷನ್ ಆಗಲ್ಲ. ಯಾಕೆಂದ್ರೆ ನೋಡಿ, ಇವಾಗ ನಾನು ಪೈ ತಗೋಬೋದಲ್ಲಿ ಎಕ್ಸ್ ಈಕ್ವಲ್ ಟು ಪೈ ಅಂತ Yes, sir. ತಗೋಬೇಕು ನೀವು. Not belongs to. ಎಕ್ಸ್ ಈಕ್ವಲ್ ಟು ಪೈ, ಇಲ್ಲಿ ಏನಾಗ್ಬಿಡುತ್ತೆ, ಎಕ್ಸ್ ಈಕ್ವಲ್ ಟು ಪೈ ಇಸ್ ನಾಟ್ ಆಲ್ಜಿಬ್ರಿಕ್ ನಂಬರ್. Yes, ಕರೆಕ್ಟ್ sir. ಅಲ್ವಾ? ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಆಗ್ಬೇಕಂದ್ರೆ ಎಲ್ಲಾ ಎಲಿಮೆಂಟ್ಸ್ ಏನಾಗಿರ್ಬೇಕು? ಆಲ್ಜಿಬ್ರಾಯಿಕ್ ಎಲಿಮೆಂಟ್ಸ್ ಆಗಿರ್ಬೇಕು. ಓಕೆನಾ? ಈಗ ನೋಡಿ, ಎಕ್ಸಾಂಪಲ್ ತಗೊಳ್ತೀನಿ ನಾನು ಇಲ್ಲಿ, ಕ್ಯೂ ಆಫ್ ರೂಟ್ ತಗೊಳ್ತೀನಿ ಅನ್ಕೊಳ್ಳಿ. ಕ್ಯೂ ಆಫ್ ರೂಟ್ ಏನ್ ಬರುತ್ತೆ ಹೇಳಿ? ಸೆಟ್ ಆಫ್ ಆಲ್ ಎ ಪ್ಲಸ್ ಬಿ A ರೂಟ್ plus ಟು B root 2 such AB. that A comma B belongs to Q. ಹಿಂಗಿರುತ್ತಲ್ವಾ? ಇವಾಗ ನೋಡಿ, ಓವರ್ ಕ್ಯೂ ತಗೊಳ್ತೀನಿ ನಾನು, ಓವರ್ ಕ್ಯೂ. ಸೊ ಕ್ಲಿಯರ್ ಆಗಿ ಕ್ಯೂ ಈಸ್ ಸಬ್ಫೀಲ್ಡ್ ಆಫ್ ಕ್ಯೂ ಆಫ್ ರೂಟ್ ನ. Yes, ಕ್ಯೂ sir. ಆಫ್ ಆಲ್ಸೋ ಫೀಲ್ಡ್ ಆಗುತ್ತೆ. ಯಾಕಂದ್ರೆ ನಿಮಗೆ ಪ್ರತಿಯೊಂದು ನಾನ್ ಜೀರೋ ಎಲಿಮೆಂಟ್ ಏನ್ ಸಿಕ್ಬಿಡುತ್ತೆ ಅಲ್ಲಿ? ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗುತ್ತೆ. ಹಾಗಾಗಿ ಇವಾಗ ನೋಡಿ, ಎಲ್ಲ ಎಲಿಮೆಂಟ್ಸ್ ನ ಬರೀತಾ ಹೋಗ್ಬೇಕು ನೀವು. ಪ್ರತಿಯೊಂದು ಎಲಿಮೆಂಟ್ಸ್ ಏನಾಗಿರ್ಬೇಕು? ಆಲ್ಜಿಬ್ರಾಯಿಕ್ ಆಗಿರ್ಬೇಕು ಓವರ್ ರಾಷನಲ್ ಪಾಲಿನಾಮಿಯಲ್. ಇವಾಗ ಏನ್ ತಗೊಳ್ತೀನಿ ಗೊತ್ತಾ ನಾನು, ಯಾವ ಫಾರ್ಮಲ್ ಇದೆ ಎಲಿಮೆಂಟ್ ನೋಡಿ ಸ್ವಲ್ಪ, ಈಕ್ವಲ್ ಟು ಎ ಪ್ಲಸ್ ಬಿ ರೂಟ್ 2 ಫಾರ್ಮಲ್ ಇದೆ. ಎ ಈ ಕಡೆ ತಗೊಂಬಿಡಿ, ಎಕ್ಸ್ ಮೈನಸ್ ಎ ಈಕ್ವಲ್ ಏನಾಗುತ್ತೆ ಹೇಳಿ? ಬಿ ರೂಟ್ B root 2. ಕರೆಕ್ಟ್ ಅಲ್ವಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ಬಿಡಿ, ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಏನಾಗುತ್ತೆ ಹೇಳಿ? ಬಿ ಸ್ಕ್ವೇರ್ ಇಂಟು B square to 2. ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಮೈನಸ್ 2b ಸ್ಕ್ವೇರ್ ಈಕ್ವಲ್ ಟು 0. ಸೊ ಬಿಲಾಂಗ್ಸ್ ಟು ಏನಾಗಿದೆ ನೋಡಿ ಇಲ್ಲಿ? ಕ್ಯೂ ಆಫ್ ಎಕ್ಸ್ ಪಾಲಿನಾಮಿಯಲ್. ಇದು ಇದಕ್ಕೆ ಸೊಲ್ಯೂಷನ್ ಆಗ್ತಿದೆ ಅಲ್ವಾ ಇಲ್ಲಿ? ಇದು ಫುಲ್ಲು ಯಾವುದೇ ಎಲಿಮೆಂಟ್. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಕ್ಯೂ ಆಫ್ ನೋಡಿ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಓವರ್ ಕ್ಯೂ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ನೋಡಿ, ಒಂದು ರಿಸಲ್ಟ್ ಬರುತ್ತೆ ನಿಮ್ಗೆ ಗೊತ್ತಿರಲಿ. ಹಿಂಗ್ ಬರುತ್ತೆ ಅನ್ಕೊಳ್ಳಿ. ಏನ್ ಗೊತ್ತಾ, ನಿಮ್ ರಿಸಲ್ಟ್ ನೆನ್ಬಿಟ್ಕೋಬೇಕು. ಇದು ಈ ತರ ಇರುತ್ತೆ ಅನ್ಕೊಳ್ಳಿ. ನಾನು ನಿನ್ನೆ ಬರ್ಕೊಳ್ತಿದ್ದಲ್ವ, ನಾನು ಎಕ್ಸ್ಟೆನ್ಷನ್ ಬರ್ಕೊಳ್ತಿದ್ದಲ್ವ, ಯಾವುದು? F is contained in L, L is contained in. ಸೆಟ್ ಆಫ್ ಎಫ್ ಅಂತ ಹಿಂಗಿರುತ್ತೆ ಅನ್ಕೊಳ್ಳಿ. ಓಕೆ, ಸಬ್ಫೀಲ್ಡ್ ಅಥವಾ ಎಫ್ ಈಸ್ ಸಬ್ಫೀಲ್ಡ್ ಆಫ್ ಕೆ ಅಂತ ಇರುತ್ತೆ. ಕೆ ಮ್ಯಾಕ್ಸಿಮಮ್ ಅಲ್ಲಿ ಅಂದ್ರೆ ಅದು ಏನಾಗ್ಬಿಡುತ್ತೆ, ಕೆ ಓವರ್ ಎಫ್ ಏನಾಗುತ್ತೆ, ಆಲ್ವೇಸ್ ವೆಕ್ಟರ್ ಸ್ಪೇಸ್ ಆಗಿ ಫಾರ್ಮ್ ಆಗುತ್ತೆ. ಯಾಕೆ? ಫೀಲ್ಡ್ ಓವರ್ ಸಬ್ಫೀಲ್ಡ್ ಆಲ್ವೇಸ್ ಏನಾಗುತ್ತೆ ಹೇಳಿ?
ಆಲ್ವೇಸ್ ವೆಕ್ಟರ್ ಸ್ಪೇಸ್ ಆಗುತ್ತಲ್ವಾ, ಫೀಲ್ಡ್ ಓವರ್ ಸಬ್ ಫೀಲ್ಡ್ ಆಲ್ವೇಸ್ ವೆಕ್ಟರ್ ಸ್ಪೇಸ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಕೆ ಓವರ್ ಎಫ್ ಏನಾಗುತ್ತೆ ಅಂದ್ರೆ ನೋಡಿ, ಇದು ಇಷ್ಟೇ ಸಿಂಪಲ್. ಡೈಮೆನ್ಷನ್ ಆಫ್ ದಿಸ್ ಎಕ್ಸ್ಟೆನ್ಷನ್ ಏನಂತಂದ್ರೆ, ಡಿಗ್ರಿ ಆಫ್ ದಿಸ್ ಎಕ್ಸ್ಟೆನ್ಷನ್ ಓನ್ಲಿ ಡೈಮೆನ್ಷನ್ ಏನಾಗುತ್ತೆ, ಕೆ ಓವರ್ ಎಫ್ ಅಷ್ಟೇ. ಅರ್ಥ ಆಯ್ತಾ? ಡಿಗ್ರಿ ಆಫ್ ಕೆ ಓವರ್ ಎಫ್ ಏನಂತ ಕೇಳಿದ್ರೆ ನಿಮ್ಗೆ ಡೈಮೆನ್ಷನ್ ಮಾಡ್ಬೇಕಷ್ಟೇ. ಅರ್ಥ ಆಯ್ತಾ? ಡಿಗ್ರಿ ಆಫ್ ಎನ್ ಎಕ್ಸ್ಟೆನ್ಷನ್ ಬರುತ್ತೆ, ಡಿಗ್ರಿ ಆಫ್ ಎನ್ ಎಕ್ಸ್ಟೆನ್ಷನ್ ಅಂತ ಬರುತ್ತೆ. ಸೊ ಡಿಗ್ರಿ ಆಫ್ ಎನ್ ಎಕ್ಸ್ಟೆನ್ಷನ್ ಅಂದ್ರೆ ಜಸ್ಟ್ ಡೈಮೆನ್ಷನ್ ಚೆಕ್ ಮಾಡೋದಷ್ಟೇ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಸೊ ಆರ್ ಓವರ್ ಕ್ಯೂ ಅಂತ ಕೊಟ್ಟಿರ್ತಾರೆ. ಸೊ ವಾಟ್ ಇಸ್ ದ ಡಿಗ್ರಿ ಆಫ್ ದಿಸ್ ಎಕ್ಸ್ಟೆನ್ಷನ್ ಕೊಟ್ಟಿರ್ತಾರೆ, ನಿಮಗೆ ಗೊತ್ತಿದೆ. ಸೊ ಆರ್ ಓವರ್ ಕ್ಯೂ ಆಲ್ವೇಸ್ ವೆಕ್ಟರ್ ಸ್ಪೇಸ್ ಫಾರ್ಮ್ ಮಾಡುತ್ತಲ್ವಾ. ಡೈಮೆನ್ಷನ್ ಆಫ್ ಆರ್ ಓವರ್ ಕ್ಯೂ ಮಾಡಿ, ದಟ್ ಈಸ್ ದ ಡಿಗ್ರಿ. ಏನ್ ಬಂದಿದೆ ಇಲ್ಲಿ? ಇನ್ಫಿನಿಟಿ. ಅರ್ಥ ಇದಲ್ವಾ? ಈ ತರ ಬರುತ್ತೆ. ನೆಕ್ಸ್ಟ್ ನೋಡಿ ಇನ್ನೊಂದು, ಓಕೆ, ಇವಾಗ ಕ್ಯೂ ಆಫ್ ರೂಟ್ ಟು ಓವರ್ ಕ್ಯೂ ಏನ್ ಬರುತ್ತೆ ಹೇಳಿ ನಮ್ಗೆ ಇದಕ್ಕೆ ಡೈಮೆನ್ಷನ್? ಕ್ಯೂ ಆಫ್ ರೂಟ್ ಟು ಓವರ್ ಕ್ಯೂ ಡೈಮೆನ್ಷನ್ ಏನ್ ಬರುತ್ತೆ? ಬೇಸಿಸ್ ಏನ್ ಬರುತ್ತೆ? 1 ಬರುತ್ತೆ. ಸೊ 2 ಆಗ್ಬಿಡುತ್ತೆ ಡೈಮೆನ್ಷನ್. ಓಕೆನಾ? ಈ ತರ ಬರ್ತಿದೆ. ಇವಾಗ ನೋಡಿ ಕ್ಯೂ ಆಫ್ ರೂಟ್ 2 ಕಾಮ ರೂಟ್ 3 ಓವರ್ ಕ್ಯೂ ಇದಕ್ಕೆ ಏನ್ ಬರುತ್ತೆ ಹೇಳಿ? 4 ಬರುತ್ತೆ. ಓಕೆನಾ? ಯಾಕೆಂದ್ರೆ ನೋಡಿ ಇಲ್ಲಿ ಏನ್ ಬರುತ್ತೆ, ಇದು ಸೆಟ್ ಬರ್ಕೊಂಡ್ರೆ ಕ್ಯೂ ಆಫ್ ರೂಟ್ 2 ಕಾಮ ರೂಟ್ 3 ಏನ್ ಬರುತ್ತೆ ಅಂದ್ರೆ a ಪ್ಲಸ್ b ರೂಟ್ 2 ಪ್ಲಸ್ c ರೂಟ್ 3 ಪ್ಲಸ್ d ರೂಟ್ 2 ಇಂಟು ರೂಟ್ 3 ಹಿಂಗ್ ಬರುತ್ತೆ. ಸೊ ಬೇಸಿಸ್ ಏನಾಗ್ಬಿಡುತ್ತೆ, 1 ರೂಟ್ 2 ರೂಟ್ 3 2 ಇಂಟು 3 ಹಿಂಗ್ ಬರುತ್ತೆ. ಸೊ 4 ಎಲಿಮೆಂಟ್ಸ್ ಬರ್ತಿದೆ ಅಲ್ವಾ, ಸೊ ಹಾಗಾಗಿ 4 ಆಗುತ್ತೆ ಡೈಮೆನ್ಷನ್. ಓಕೆನಾ? ಇದು ಯಾವ ತರ ಮಾಡ್ಬೇಕು ಎಕ್ಸಾಮ್ ಅಲ್ಲಿ ನೋಡಿ, ಹಿಂಗೆ ಏನಾದ್ರು ಕೊಟ್ರೆ ನಿಮಗೆ ಅನ್ಕೊಡಿ, ಕ್ಯೂ ಆಫ್ ರೂಟ್ 2 ರೂಟ್ 3 ರೂಟ್ 5 ರೂಟ್ 7 ರೂಟ್ ಅಂದ್ರೆ ಪ್ರೈಮ್ ನಂಬರ್ಸ್ ಬರ್ತಾ ಹೋಗುತ್ತೆ, 11 ಹಿಂಗೆಲ್ಲ ಕೊಟ್ಟಿರ್ತಾರೆ. ಸೊ ಓವರ್ ಕ್ಯೂ ಏನ್ ಬರುತ್ತೆ ಅಂತ ಎಕ್ಸ್ಟೆನ್ಷನ್ ಕೇಳಿದ್ರೆ ನಿಮಗೆ ಜಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ 2 ಇದೆನಾ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಅಂದ್ರೆ ಏನಿದೆ 2 ಅಂದ್ರೆ ಹೋಲ್ ಪವರ್ 1/2 ಇದೆ. 2 ಮಾಡ್ಬೇಕು ನೀವು. ಸೊ ಅದನ್ನ ಮಲ್ಟಿಪ್ಲೈ ಮಾಡ್ಬಿಡಿ, 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಏನಾಗುತ್ತೆ ಹೇಳಿ? ಇದು 32. ಎಸ್ 32 ಆಗುತ್ತೆ ಅಷ್ಟೇ. ಓಕೆನಾ? ನೆಕ್ಸ್ಟ್ ಸೇಮ್ ಬಂತು ಅಂತ ಇಟ್ಕೊಳ್ಳಿ, ಬೇಸಿಸ್ ಅಂದ್ರೆ ಇಲ್ಲಿದೆ ನೋಡಿ, ಎಲಿಮೆಂಟ್ ಸೇಮ್ ಬಂತು ಅಂದ್ರೆ ಈಗ ಈ ತರ ಕ್ಯೂ ಆಫ್ ರೂಟ್ 2 ಕ್ಯೂಬ್ ರೂಟ್ 2 ಫಿಫ್ತ್ ರೂಟ್ 2 ಓವರ್ ಕ್ಯೂ. ಇವಾಗ ಏನ್ ಬರುತ್ತೆ ಹೇಳಿ? ಸೇಮ್ ಇದೆ, 2 2 2 ಸೇಮ್ ಇದೆ. ಇವಾಗ ಏನ್ ಮಾಡ್ಬೇಕಂದ್ರೆ ಎಲಿಮೆಂಟ್ಸ್ ಬೇರೆ ಬೇರೆ ಇದ್ದಾಗ ಈ ತರ ಬರುತ್ತೆ. ಎಲಿಮೆಂಟ್ ಸೇಮ್ ಇತ್ತು ಅಂದ್ರೆ LCM ಮಾಡಬೇಕು. ಪವರ್ಸ್ ಏನಿದೆ ಅಲ್ಲಿ 2 ಇದೆ, ಕ್ಯೂಬ್ ರೂಟ್ 3 ಕೊಟ್ಟಿದ್ದಾರೆ, ಫಿಫ್ತ್ ರೂಟ್ ಕೊಟ್ಟಿದ್ದಾರೆ, 5 ಆಗುತ್ತೆ. ಸೊ LCM ಆಫ್ 2 3 5 ಏನಾಗುತ್ತೆ ಹೇಳಿ? 30 ಆಗುತ್ತೆ. ಓಕೆ, ಸೊ ಈ ತರ ಬರ್ತಿದೆ ನೋಡಿ. ಒಂದು ರಿಸಲ್ಟ್ ಇದೆ. ಏನ್ ರಿಸಲ್ಟ್ ಅಂತಂದ್ರೆ, ನೀವು ಎಫ್ ಓವರ್ ಕ್ಯೂ ಡೈಮೆನ್ಷನ್ ಮಾಡ್ತಿರಲ್ವಾ, ಎಫ್ ಓವರ್ ಕ್ಯೂ ಫೈನೈಟ್ ನಂಬರ್ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಎಫ್ ಏನಾಗ್ಬಿಡುತ್ತೆ ಹೇಳಿ? ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಆಗುತ್ತೆ. ಓಕೆ, ರಿಸಲ್ಟ್ ಗೊತ್ತಿರ್ಬೇಕು ನಿಮ್ಗೆ. ಎಫ್ ಓವರ್ ಕ್ಯೂ ನಿಮ್ಗೆ ಏನಾದ್ರು ಫೈನೈಟ್ ನಂಬರ್ ಅಂದ್ರೆ ಫೈನೈಟ್ ಡೈಮೆನ್ಷನ್ ಬಂತು ಅಂತಂದ್ರೆ ಎಫ್ ಏನಾಗ್ಬಿಡುತ್ತೆ? ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಆಗುತ್ತೆ ಅಂತ ರಿಸಲ್ಟ್ ಇದೆ. ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ. ಯಾಕಂದ್ರೆ ನೋಡಿ ಇಲ್ಲಿ ಕ್ಯೂ ಆಫ್ ರೂಟ್ 2 ರೂಟ್ 3 ರೂಟ್ 5 ಅಂಡ್ ಸೊ ಆನ್ ಓವರ್ ಕ್ಯೂ ನೋಡಿ, ಇದು ಆಲ್ಜಿಬ್ರೇಕ್ ಆಗುತ್ತೆ. ನೀವು ಯಾವ್ದು ಎಲಿಮೆಂಟ್ಸ್ ತಗೊಳ್ಳಿ, ಇಲ್ಲಿ ಓವರ್ ಕ್ಯೂ ಆಲ್ಜಿಬ್ರೇಕ್ ಆಗುತ್ತೆ. ಬಟ್ ಇನ್ಫೈನೈಟ್ ಹೋಗ್ತಿದೆ ಅಂದ್ರೆ ಏನಾಗ್ಬಿಡುತ್ತೆ? ಇನ್ಫೈನೈಟ್ ಡೈಮೆನ್ಷನ್ ಆಗುತ್ತೆ, ಬಟ್ ಆಲ್ಜಿಬ್ರೇಕ್ ಆಗ್ತಿದೆ. ಫೈನೈಟ್ ಬಂದ್ರೆ ಇಟ್ ಇಂಪ್ಲೈಸ್ ದಟ್ ಆಲ್ಜಿಬ್ರೇಕ್ ಆಗುತ್ತೆ. ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ. ಅಂದ್ರೆ ಇನ್ಫೈನೈಟ್ ಡೈಮೆನ್ಷನ್ ಆದ ತಕ್ಷಣ ಆಲ್ಜಿಬ್ರೇಕ್ ಆಗಬಾರ್ದು ಅಂತ ಏನಿಲ್ಲ ಅಂತ. ಓಕೆನಾ? ಈಗ ಆಪ್ಷನ್ಸ್ ಇದೆ ನೋಡಿ, ಕೆ ಈಸ್ ಎನ್ ಆಲ್ಜಿಬ್ರೇಕ್ ಎಕ್ಸ್ಟೆನ್ಷನ್ ಓವರ್ ಎಫ್ ಎಫ್ ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಕೆ ಈಸ್ ಎ ಫೈನೈಟ್ ಡೈಮೆನ್ಷನ್ ವೆಕ್ಟರ್ ಸ್ಪೇಸ್ ಓವರ್ ಎಫ್. ನೋಡಿ, ಇದು ಆಲ್ಜಿಬ್ರೇಕ್ ಎಕ್ಸ್ಟೆನ್ಷನ್ ಇದು, ಬಟ್ ಡೈಮೆನ್ಷನ್ ಬರ್ತಿದೆ ನೋಡಿ ಇಲ್ಲಿ ಇನ್ಫೈನೈಟ್ ಡೈಮೆನ್ಷನ್ ಬರ್ತಿದೆ. ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಇಂಪ್ಲೈಸ್ ಫೈನೈಟ್ ಡೈಮೆನ್ಷನ್ ಹೇಳ್ತಿದ್ದಾರೆ. ಸೊ ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಡಿ ಇದೆ ನೋಡಿ, ಕೆ ಈಸ್ ಅನ್ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಆಫ್ ಎಫ್ ಅಂಡ್ ಎಫ್ ಈಸ್ ಎ ಫೈನೈಟ್ ಫೀಲ್ಡ್
F is a finite field, then K is a finite dimensional over F ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಸೇಮ್ ಇದು ತಗೋಬೋದಾ? K is an algebraic extension of F ಅಂತ ಕೊಟ್ಟಿದ್ದಾರೆ, and F is a finite field, then K is a finite dimensional over F ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಇದು ತಗೋಬಹುದು ಅಷ್ಟೇ. ಈಗ ಇದು ಸ್ವಲ್ಪ ಅಬ್ಸರ್ವ್ ಮಾಡಿ, ಯಾವುದಂದ್ರೆ ಕ್ಯೂ ಆಫ್ ರೂಟ್ 2, √3, √5 ಅಂಡ್ ಸೋ ಆನ್. ಇಲ್ಲಿ ಕ್ಯೂ ಆಫ್ ರೂಟ್ ಅಂತ ತಗೊಳ್ತೀನಿ ನಾನು, ಕ್ಯೂ ಆಫ್ ರೂಟ್ 2. ಸೊ ಕ್ಯೂ ಆಫ್ ರೂಟ್ ಓವರ್ ಕ್ಯೂ ಏನಾಗುತ್ತೆ? ಇದು ಫೈನೈಟಾ? ಫೈನೈಟ್ ಡೈಮೆನ್ಷನಲ್ ಅಥವಾ ಫೈನೈಟಾ? ಎಫ್ ಇಸ್ ಎ ಫೈನೈಟ್ ಫೀಲ್ಡ್. ಓಕೆ, ಫೈನೈಟ್ ಫೀಲ್ಡ್ ಅಂತ ಹೇಳ್ತಿದ್ದಾರೆ. ಓಕೆ, ಆಪ್ಷನ್ ಬಿ ನೋಡಿ, ಕೆ ಇಸ್ ಎ ಇನ್ಫೈನೈಟ್ ಡೈಮೆನ್ಷನ್ ವೆಕ್ಟರ್ ಸ್ಪೇಸ್. ಓಕೆ, if K is not a algebraic extension of F, K is an algebraic extension of F. The finite field, then K is a finite dimensional vector space. K is an dimension of F. Okay. Finite field. ನಾವು ತಗೋಬಹುದು. ಫೈನೈಟ್ ಫೀಲ್ಡ್ ಅಂತ ಕೊಟ್ಬಿಟ್ಟಿದಾರಲ್ಲ, ಅದೇ ಸಮಸ್ಯೆ ಇಲ್ಲಿ. ಫೈನೈಟ್ ಫೀಲ್ಡ್. ಓಕೆ, ಇಲ್ಲಿ ಆಪ್ಷನ್ ನೋಡಿ, ಎ ಮತ್ತೆ ಸಿ ಈಸಿ ಇದೆ. ಓಕೆನಾ? ಸೊ ಆಪ್ಷನ್ ಬಿ ಇದೆ ನೋಡಿ, ಕೆ ಇಸ್ ಇನ್ಫೈನೈಟ್ ಡೈಮೆನ್ಷನಲ್ ವೆಕ್ಟರ್ ಸ್ಪೇಸ್. ಓಕೆ, ಓವರ್ ಎಫ್ ಇಫ್ ಕೆ ಇಸ್ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್. ಈಗ ನಾವೇನ್ ತಗೋಬಹುದು? ಆರ್ ಓವರ್ ಕ್ಯೂ ತಗೋಬಹುದು. ಕೆ ಇಸ್ ನಾಟ್ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಆಫ್ ಎಫ್. ಓಕೆ, ನೀವು ಹೇಳ್ಬೋದಲ್ವಾ ಇದು ಸ್ವಲ್ಪ ಆಪ್ಷನ್ ಬಿ ಹೆಂಗೆ ಅಂದ್ರೆ ನೋಡಿ, ಈಗ ಆರ್ ತಗೋಬೋದಾ? ಸೊ ಕೆ ಇಸ್ ಇನ್ಫೈನೈಟ್ ಡೈಮೆನ್ಷನ್ ವೆಕ್ಟರ್ಸ್ ಅಂತ, ಸೊ ಆರ್ ಓವರ್ ಕ್ಯೂ ತಗೊಳ್ತೀನಿ ನಾನು. ಇಫ್ ಕೆ ಇಸ್ ನಾಟ್ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಎಫ್ ಎಫ್, ಕರೆಕ್ಟ್ ಅಲ್ವಾ? ಆರ್ ಇಸ್ ನಾಟ್ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಆಫ್ ಆರ್ ಕ್ಯೂ. ಕರೆಕ್ಟ್ ಅಲ್ವಾ? ದಿಸ್ ಇಸ್ ನಾಟ್ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಬಿಕಾಸ್ ಎಕ್ಸ್ ಈಕ್ವಲ್ ಟು ನೀವು ಇ ತಗೊಂಡ್ರೆ, ಸೊ ನೀವು ಯಾವುದೇ ಕಾರಣಕ್ಕೂ ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಕ್ಯೂ ಆಫ್ ಎಕ್ಸ್. ಸೊ ಈ ಪಾಲಿನಾಮಿಯಲ್ಗೆ ಇದು ಸೊಲ್ಯೂಷನ್ ಆಗಲ್ಲ. ಕರೆಕ್ಟ್ ಅಲ್ವಾ? ಇಫ್ ಎಫ್ ಓಕೆ ಆಲ್ಜಿಬ್ರಾಯಿಕ್ ಎಕ್ಸ್ಟೆನ್ಷನ್ ಆಫ್ ಎಫ್ ಅಂತ ಇದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಕೌಂಟರ್ ಎಕ್ಸಾಮ್ ಮಾಡ್ಕೋಬಹುದು ಅಷ್ಟೇ. ಇದು ಸಿ ಓವರ್ ಕ್ಯೂ ತಗೊಂಡ್ರು ಅದೇ ಆಗತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸಿ ಓವರ್ ಆರ್ ಆಲ್ಜಿಬ್ರಾಯಿಕ್ ಆಗತ್ತಾ? ಸಿ ಓವರ್ ಆರ್. So a plus ib such that ab belongs to r ಆಗುತ್ತಲ್ವಾ? ಸೊ ಆಲ್ಫಾ ಈಕ್ವಲ್ ಏನ್ ಬರ್ಕೊಳ್ತೀರಾ? a plus ib ಬರ್ಕೊಳ್ತೀರಾ. ಇವಾಗ ಏನಾಗ್ಬಿಡುತ್ತೆ? ಆಲ್ಫಾ ಮೈನಸ್ ಎ ಈಕ್ವಲ್ ಟು ಐ ಇಂಟು ಬಿ ಆಗುತ್ತೆ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿ. ಆಲ್ಫಾ ಮೈನಸ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಐ ಸ್ಕ್ವೇರ್ ಆಗುತ್ತೆ. ಸೊ ಆಲ್ಫಾ ಮೈನಸ್ ಎ ಹೋಲ್ ಸ್ಕ್ವೇರ್
ಈಕ್ವಲ್ ಟು ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ಆಲ್ಫಾ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು 0 ಬರ್ತಿದೆ ನೋಡಿ, ಸಿಗ್ತಿದೆ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಸಿ ಓ ಆಲ್ಜಿಬ್ರೈಕ್ ಆಗುತ್ತೆ. ಸಿ ಇಸ್ ಆಲ್ಜಿಬ್ರೈಕ್ ಎಕ್ಸ್ಟೆನ್ಷನ್ ಆಫ್ ಆರ್. ಇಫ್ ಕೆ ಇಸ್ ನಾಟ್ ಆಲ್ಜಿಬ್ರೈಕ್ ಎಕ್ಸ್ಟೆನ್ಷನ್ ಅಂತ ಹೇಳ್ತಿದೆ. ಓಕೆ ಓಕೆ, ಬಿ ಇದೆ ನೋಡಿ, ಕರೆಕ್ಟ್ ಆಗುತ್ತೆ ನೋಡಿ. ಓಕೆನಾ? ಇದಕ್ಕೆ ಬರೋದು ಹೇಳಿ ಸೊಲ್ಯೂಷನ್. ಸೊ ಲೆಟ್ y1 and y2 be two linearly independent solutions of d square y by dx square plus sin x into y equal to 0 in x lies between 0 and 1. ಕ್ಲೋಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಸೊ ಓಕೆ, ಲೆಟ್ g of x ಕೊಟ್ಟಿದ್ದಾರೆ ನೋಡಿ, ರಾನ್ ಸ್ಕೀನ್ ಆಫ್ y1 and y2. ಸೊ ಇದು ರಾನ್ ಸ್ಕೀನ್ ಆಫ್ y1 and y2. ದೆನ್ ಏನಾಗುತ್ತೆ ಹೇಳಿ, ನಿಮ್ಗೆ ಗೊತ್ತಿದೆ ಅಲ್ವಾ ಇದು ಮಾಮೂಲಿ. ಏನ್ ಮಾಡ್ತೀರಾ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಆಫ್ ಎಕ್ಸ್ ಇಂಟು ಡಿ x dy is ಎಕ್ಸ್ 2 of ಟು 0 ಹೆಂಗಿರುತ್ತೆ. ಸೊ ರಾನ್ ಸ್ಕೇನ್ ಆಫ್ y1 ಮತ್ತೆ y2 ಏನ್ ಬರುತ್ತೆ, a ಇಂಟು ಇಂಟಿಗ್ರೇಷನ್ ಮೈನಸ್ ಇಂಟಿಗ್ರೇಷನ್ ಪಿ ಆಫ್ ಎಕ್ಸ್ ಇಂಟು ಟಿ ಎಕ್ಸ್ ಬರುತ್ತೆ. ಸೊ ಅಥವಾ ಒಂದು ಪಾಯಿಂಟ್ ಹತ್ರ ಏನಿದ್ರ ತಗೋಬಹುದು ನೀವು, ಇಲ್ಲಿ ಆಕ್ಚುಲಿ ತಗೋಬಹುದು ಎಕ್ಸ್ ಅಂತ. ಡಬ್ಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ, a ಇಂಟು ಇ ಪವರ್ ಮೈನಸ್, ಇಲ್ಲಿ ಕಂಪೇರ್ ಮಾಡಿ, ಕೋಎಫಿಷಿಯಂಟ್ ಆಫ್ dy by dx is what, p of x ಕೊಟ್ಟಿದಾರಾ? 0. no sir 0 0 ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ರಾನ್ ಸ್ಕೇನ್ ಆಫ್ ಎಕ್ಸ್ ಈಕ್ವಲ್ ಟು ಎ ಇಂಟು ಇ ಪವರ್ 0 ಇಂಟು ಡಿ ಎಕ್ಸ್ ಏನಾಗ್ಬಿಡುತ್ತೆ, 0 ಆಗುತ್ತೆ, ಇಲ್ಲಿ 0 ಬರುತ್ತೆ. ಸೊ ಇ ಪವರ್ 0 ಏನಾಗ್ಬಿಡುತ್ತೆ, 1 ಆಗುತ್ತೆ. ಎ ಇಂಟು 1 1. ಸೊ ರಾನ್ ಸ್ಕೇನ್ ಪೂರ್ತಿ ಏನ್ ಬರ್ತಿದೆ ಇಂಟರ್ವಲ್ ಅಲ್ಲಿ, ಎಕ್ಸ್ ಬಿಲಾಂಗ್ಸ್ ಟು 0, ಅಲ್ಲಿ ಕಾನ್ಸ್ಟೆಂಟ್ ಬರ್ತಿದೆ constant ಅಲ್ವಾ? ಫಸ್ಟ್ ಆಫ್ ಏನ್ ಹೇಳ್ತಾರೆ, ನೀವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಜಿ ಎನ್ ಅಂದ್ರೆ ರಾನ್ ಸ್ಕೇನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಆನ್ ದಿಸ್ ಇಂಟರ್ವಲ್ ಗ್ರೇಟರ್ ದನ್ 0 ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಜಿ ಅಂತ ತಗೊಳ್ಳಿ ನೀವು ರಾನ್ ಸ್ಕೇನ್. ಜಿ ಡ್ಯಾಶ್ ಏನಾಗುತ್ತೆ ಇದು ಡಿಫ್ರೆನ್ಶಿಯೇಟ್. 0 ಬರುತ್ತೆ. ಸೊ ಗ್ರೇಟರ್ ದನ್ ಕೊಟ್ಟಿದ್ದಾರೆ ಬಿಟ್ಕೊಡಿ, ಲೆಸ್ ದನ್ ಕೊಟ್ಟಿದ್ದಾರೆ ಬಿಡಿ. ಇಲ್ಲಿ ನೋಡಿ vanishes only one point of ಓನ್ಲಿ 1 ಪಾಯಿಂಟ್ ಅಂತ ಹೇಳಿದ್ರೆ ಪೂರ್ತಿ ಪಾಯಿಂಟ್ ಇವಾನಿಶ್ ಆಗುತ್ತಲ್ವಾ yes ಅಲ್ವಾ? sir. ಇಂಟರ್ವಲ್ ಮಾತಾಡ್ತಿತ್ತು ನಾವು ರಾನ್ Option D. ಸ್ಕೇನ್. ಸೊ ಜಿ ಡ್ಯಾಶ್ ಆಫ್ ಎಕ್ಸ್ ವ್ಯಾನಿಶ್ ಅಟ್ ಆಲ್ ಪಾಯಿಂಟ್ಸ್ ಕ್ಲೋಸ್ ಇಂಟು 0, ನಿಮ್ಗೆ ಗೊತ್ತಿದೆ ಅಲ್ವಾ ಇದು ಹೋಮೋಜಿನಿಯಸ್ ಲೀನಿಯರ್ ಬಂದಾಗ ಏನಾಗಿರುತ್ತೆ ರಾನ್ ಸ್ಕೇನ್. ಆಪ್ಷನ್ ಡಿ ಕರೆಕ್ಟ್ ಇದೆ. ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ ಅಷ್ಟೇ. ನೋಡಿ ಇಲ್ಲಿದೆಲ್ಲ ಈ ಪ್ರಾಬ್ಲಮ್. ಈಗ ಆನ್ಸರ್ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಅದು ಮೆಥಡ್ ತುಂಬಾ ಟಫ್ ಇದೆ. ದ ಕಂಪ್ಲೀಟ್ ಇಂಟಿಗ್ರಲ್ ಆಫ್ ದ ಸೊಲ್ಯೂಷನ್ ಆಫ್ ದ ಈಕ್ವೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2xz ಮೈನಸ್ ಪಿ ಎಕ್ಸ್ ಸ್ಕ್ವೇರ್ ಮೈನಸ್ 2qxy plus Yes. pq is equal to 0. ಈ ಚಾರ್ ಪಿಟ್ಸ್ ಮೆಥಡ್ ಅವೆಲ್ಲ ಮಾಡ್ತಾ ಕೂತ್ರೆ ಇದು ಬರಲ್ಲ ಎಕ್ಸಾಮ್ಗಳಾಗಿ ಇವು. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಇವೆಲ್ಲ ಸಾಲ್ವ್ ಆಗಲ್ಲ ಅಲ್ಲಿ 1 ನಿಮಿಷ 2 ನಿಮಿಷದಲ್ಲಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಆಪ್ಷನ್ ಇದೆ ನೋಡಿ, ಫಸ್ಟ್ ಆಪ್ಷನ್ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೇಕಷ್ಟೇ ಎಕ್ಸಾಮ್ ಅಲ್ಲಿ. ಅದನ್ನ ಏನ್ ಮಾಡ್ತೀರಾ, ಪಿ ಅಂದ್ರೆ ಗೊತ್ತಿದೆ ನಿಮಗೆ, ದೋಸೆಡ್ ಬೈ Dou x ಫಸ್ಟ್ ಆಪ್ಷನ್ ಡಿಫ್ರೆನ್ಶಿಯೇಟ್ ಮಾಡಿ ಬೇಗ, ವಿತ್ ರೆಸ್ಪೆಕ್ಟ್ ಟು ಪಾರ್ಷಿಯಲಿ ಮಾಡಬೇಕು. ಎ ಬೈ 0 ಆಗುತ್ತಾ, ಬಿ ಇಂಟು 2x ಆಗುತ್ತೆ. ನೆಕ್ಸ್ಟ್ ಕ್ಯೂ ಇದೆ ನೋಡಿ, ದೋ ಝಡ್ ಬೈ ದೋ ವೈ ಈಕ್ವಲ್ ಟು, ಸೊ ಎ ಆಗುತ್ತಾ. yes sir. ಸೊ ನೋಡ್ಬಿಟ್ಟು ಇಲ್ಲಿ ಕೊಡಿ ಫಸ್ಟ್ ಆಪ್ಷನ್ಗೆ ಏನಾಗುತ್ತೆ ನೋಡಿ, 2x ಝಡ್ ಆರ್ ಅಂತ ನೋಡಿದ್ವಿ ನಾವು, ಅದು ಬರ್ಕೋಬೇಕು ಇಲ್ಲಿ ಕರೆಕ್ಟ್ ಆಗಿ. ಎ ವೈ ಪ್ಲಸ್ ಬಿ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎ A ಸ್ಕ್ವೇರ್ square ಮೈನಸ್ ಪಿ ಏನ್ ಬಂದಿದೆ ನೋಡಿ, 2x ಬಿ ಬಂತು ಇಂಟು ಎಕ್ಸ್ ವೈ ಪ್ಲಸ್ ಪಿ ಕ್ಯೂ. ಪಿ ಕ್ಯೂ ಮಾಡಿದ್ರೆ ಏನಾಗುತ್ತೆ ಅಲ್ಲಿ 2ab x ಬರುತ್ತೆ. ಕರೆಕ್ಟ್ ಅಲ್ವಾ? yes sir. ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು ನೀವು. ಇಲ್ಲಿ 2x a ಬರುತ್ತೆ, ಈ ಕಡೆ ನೋಡ್ಬೇಕು ಏನಾದ್ರು ಇದೇನಾ ಅಂತ. ಕ್ಯಾನ್ಸಲ್ ಆಗುತ್ತಾ, 0 ಬರ್ಬೇಕು ಇವಾಗ. ಆಗುತ್ತಾ ಕ್ಯಾನ್ಸಲ್? No sir. ಒಂದಕ್ಕೊಂದು ಕ್ಯಾನ್ಸಲ್. No sir ಆಗಲ್ಲ. 2x square by ಬಂದ್ಬಿಡುತ್ತೆ. ಎಸ್, ಇಲ್ಲಿ 2ab ಇದೆ. ಸೊ ಕ್ಲಿಯರ್ ಆಗಿ ಆಪ್ಷನ್ ಡಿಸ್ಕಾರ್ಡ್. yes sir. ಕ್ಯಾನ್ಸಲ್ ಆಗ್ತಿಲ್ಲ ನೋಡಿ, 0 ಬರ್ಬೇಕು ನಮ್ಗೆ. ನಾನು ಇದನ್ನ ಮಾಡಿದೆ. ಆಪ್ಷನ್ ಬಿ ಇದೆ ನೋಡಿ, ಅದೇನಾಗುತ್ತೆ ನೋಡಿ, ಪಿ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ ಏನಾಗುತ್ತೆ ನೋಡ್ಕೋಬೇಕು. ಎ ಆಗುತ್ತೆ ಅಷ್ಟೇ ಪ್ಲಸ್ 2bx plus 2bx ಕ್ಯೂ ಏನಾಗುತ್ತೆ ಫುಲ್ 0 ಆಗುತ್ತಾ? 0. ನಾನು ತಗೊಂಡೋಗ್ಬಿಟ್ಟು ಇಲ್ಲಿ ಕೊಡಿ.
2x into option B ax plus b into x square minus a square minus p ಏನ್ ಬಂದಿದೆ a plus 2bx ಬಂದಿದೆ ಇಂಟು ಎಕ್ಸ್ ಸ್ಕ್ವೇರ್ ಕ್ಯೂ ಝೀರೋನಾ ಇದು ಪೂರ್ತಿ ಝೀರೋ ಆಗ್ಬಿಡುತ್ತೆ ನೋಡಿ. ಇಲ್ಲೂ ಕ್ಯೂ ಇದೆ, ಇಲ್ಲೂ ಕ್ಯೂ ಇದೆ, ಝೀರೋ ಆಗ್ಬಿಡುತ್ತೆ. ಇವಾಗ ಏನಾಗುತ್ತೆ ನೋಡಿ, 2ax² ಬರ್ತಿದೆ. ಇಲ್ಲಿ ಬರುತ್ತಾ ನೋಡ್ಬೇಕು ನೀವು, ಬರುತ್ತೆ ನೋಡಿ ಇಲ್ಲಿ ಮೈನಸ್ ax² ಬರ್ತಿದೆ. ಬರಲ್ಲ ಸರ್, ಕ್ಯಾನ್ಸಲ್ ಆಗಲ್ಲ. 2bx³ ಬರ್ತಿದೆ, x² a ಬರ್ತಿದೆ. ಇಲ್ಲಿ a ಇದೆ ನೋಡಿ, ಜಸ್ಟ್ a ಇದೆ ಅಲ್ವಾ, 2 ಬೇಕು ನಮಗೆ. ಇಲ್ಲಿ ಏನಾಗುತ್ತೆ, x² ಇದೆ, ಇಲ್ಲ ಬರುತ್ತೆ ನೋಡಿ, 2a ಬರಲ್ವಾ? ನೋ ಸರ್, 2a² x ಆಗುತ್ತದು. x³ ಮೈನಸ್ 2xa² ಆಗುತ್ತೆ, ಬರ್ತಿದೆಯಲ್ಲ. 2ax² ಇರೋದು ಸರ್ ಅಲ್ಲಿ. 2xa² ಬರ್ತಿದೆ ಸರ್. ಕ್ವಶನ್ ರಾಂಗ್ ಇದೆ. ಹಿಂಗ್ ರೇಸ್ ಕೊಟ್ಟಿದಾರಾ? ಎಸ್ ಸರ್. ಓಕೆ, ರೇಸ್ ಕೊಟ್ಟಿದಾರ ನೋಡಿ ಇದು. ಓಕೆ, ಇದೇನಾಗುತ್ತೆ ಹೇಳಿ. ಸೊ ಫಾರ್ ದ ಡಿಫರೆನ್ಷಿಯಲ್ ಈಕ್ವೇಶನ್, ಸೊ t into t minus 2 whole square d square y by dt square plus t into dy by dt plus y equal to 0. ನಾವು ಪಾಯಿಂಟ್ t equal to 0 ಏನಾಗುತ್ತೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ಅಲ್ವಾ, ಆರ್ಡಿನರಿ ಪಾಯಿಂಟ್ ಆಗುತ್ತಾ, ಇರೆಗ್ಯುಲರ್ ಪಾಯಿಂಟ್ ಆಗುತ್ತಾ, ಸೊ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್ ಆಗುತ್ತಾ, ಸೊ ಬ್ರಾಂಚ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಸೊ ಬ್ರಾಂಚ್ ಪಾಯಿಂಟ್ ಬಿಡಿ, ಅದೇನೋ ಗೊತ್ತಿಲ್ಲ. ನೆಕ್ಸ್ಟ್ ಇದೇನೋ ಬರುತ್ತೆ ನೋಡಿ. ಸೊ ಫಾರ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಕೊಟ್ಟಿದ್ದಾರಲ್ವ ಇಲ್ಲಿ. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಟಿ ಸ್ಕ್ವೇರ್ ಡಿವೈಡ್ ಮಾಡಿ, ಅದು ಪ್ಲಸ್ e divided 1 by t minus 2 whole square into dy by dt t plus 1 divided by t into t minus 2 whole square y equal to 0. ಓಕೆನಾ? ಸೊ ಕ್ಲಿಯರ್ ಆಗಿ ನೋಡಿ, ಇದು p of x ಇದು. ಓಕೆ, p of t ತಗೊಳ್ಳಿ, ಯಾಕೆ ಇಂಡಿಪೆಂಡೆಂಟ್ ವೇರಿಯಬಲ್ t ಕೊಟ್ಟಿದ್ದಾರೆ. t ಗೆಟ್ ಕ್ಯಾನ್ಸಲ್, 1 divided by yes sir, t minus 2 whole square. q of t ಆಗುತ್ತೆ 1 divided by t into t minus 2 whole square. p of t ಎಲ್ಲಿ ಸಮಸ್ಯೆ ಇದೆ ನೋಡಿ, ಎಲ್ಲಿ ಆಗಲ್ಲ. t equal to q of t ಏನ್ ಸಮಸ್ಯೆ ಇದೆ ನೋಡಿ, t equal to 0, 2. ಸೊ ಹಾಗಾಗಿ ಈ ಡಿಫರೆನ್ಷಿಯಲ್ ಈಕ್ವೇಶನ್ ಯಾವ್ದು ಸಿಂಗುಲರ್ ಪಾಯಿಂಟ್ಸ್ ಅಂತಂದ್ರೆ, ಅಂದ್ರೆ ನಾವು ಅನಾಲಿಟಿಕ್ ಮಾತಾಡ್ತೀವಲ್ಲ, ಸೇಮ್ ಪ್ರಾಬ್ಲಮ್, ಅವು ಸಿಂಗುಲರ್ ಪಾಯಿಂಟ್ಸ್. ಓಕೆನಾ? ಅವ್ರು ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ, ಓನ್ಲಿ 0 ಬಗ್ಗೆ ಮಾತಾಡಿ ಅಂತ ಹೇಳ್ತಿದ್ದಾರೆ. ಸೊ ಕ್ಲಿಯರ್ ಆಗಿ ನೋಡಿ, ಇಲ್ಲಿ q of t ಗೆ ಸಮಸ್ಯೆ ಆಗ್ತಿದೆ 0 ಇಂದ. ಸೊ ಹಾಗಾಗಿ ಆರ್ಡಿನರಿ ಪಾಯಿಂಟ್ ಅಲ್ಲ ಅದು. ಆರ್ಡಿನರಿ ಪಾಯಿಂಟ್ ಅಂದ್ರೆ ಏನು ಸಮಸ್ಯೆ ಆಗಿರಬಾರ್ದು. ಓಕೆನಾ? ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಬಿ ಇದೆ ನೋಡಿ, ಇರ್ರೆಗ್ಯುಲರ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಸೊ ರೆಗ್ಯುಲರ್ ನೋಡಿ, ಇಲ್ಲಿ ಏನಂತಾರೆ, ಈ ರೆಗ್ಯುಲರ್ ಸಿಂಗುಲರ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಸಿಂಗುಲರ್ ಪಾಯಿಂಟ್ ಇಲ್ಲಿ ಬರುತ್ತಲ್ವಾ ನಮ್ಗೆ, ಒಂದು ರೆಗ್ಯುಲರ್ ಅಂತ ಬರುತ್ತೆ, ಇನ್ನೊಂದು ಇರೆಗ್ಯುಲರ್ ಅಂತ ಬರುತ್ತೆ. ಸೊ ರೆಗ್ಯುಲರ್ ಅಂದ್ರೆ ಏನಂದ್ರೆ ನೋಡಿ, ಲಿಮಿಟ್ ಅಪ್ಲೈ ಮಾಡ್ಬೇಕಷ್ಟೇ ಆ ಪಾಯಿಂಟ್ ಹತ್ರ. t tends to 0, ಓಕೆನಾ, t minus 0 whole power 1 ಮಾಡಬೇಕು, ವಿತ್ ಮಲ್ಟಿಪ್ಲಿಸಿಟಿ 1 ಫಸ್ಟ್ ಟೈಮು, ಇಂಟು p of t ಮಾಡಬೇಕು, 1 divided by t minus 2 whole square. ಈಗ t tends to 0 ಮಾಡ್ಬಿಟ್ರೆ ಕ್ಲಿಯರ್ 0 ಆಗ್ಬಿಡುತ್ತೆ ಅದು. 0. Yes sir, 0. ನೆಕ್ಸ್ಟ್ ಲಿಮಿಟ್ t tends to 0, t minus 0 ಅಂದ್ರೆ ಏನಾಗುತ್ತೆ, t ಆಗುತ್ತೆ, ಸ್ಕ್ವೇರ್ ಮಾಡ್ಬೇಕು ಇವಾಗ, ಇಂಟು 1 divided by p q ನ ಮಾಡ್ಬೇಕು, ಸಾರಿ q of t ಮಾಡಿ, t into t minus 2 minus 1 t minus 2 whole square. t ಗೆಟ್ ಕ್ಯಾನ್ಸಲ್. yes ಈಗ t tends to 0 ಮಾಡಿದ್ರೆ tends to 0 ಆಗುತ್ತೆ. ಎರಡು ಫೈನೈಟ್ ಲೀವ್ ಬರ್ತಿದೆ ನೋಡಿ. ಫೈನೈಟ್ ಲೀವ್ ಅಂದ್ರೆ ರೆಗ್ಯುಲರ್ ಅಂತ. ಇಲ್ಲಿ ಏನಾದ್ರೂ ಯಾವ್ದಾದ್ರು ಎರಡರಲ್ಲಿ ಯಾವ್ದಾದ್ರು ಒಂದು ಇನ್ಫೈನೈಟ್ಲಿ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳಿದು, ಇರ್ರೆಗ್ಯುಲರ್ ಆಗುತ್ತೆ ಅಷ್ಟೇ. ಓಕೆನಾ? ಸೊ ಫೈನೈಟ್ಲಿ ಬರ್ತಿರೋದ್ರಿಂದ ಎಂತ ಸಿಂಗುಲರ್ ಪಾಯಿಂಟ್ ಅದು, irregular singular point. ಸಿಂಗುಲರ್ ಪಾಯಿಂಟ್ ಆಗುತ್ತೆ. ಸೊ ಆಪ್ಷನ್ ಸಿ ಇದೆ ನೋಡಿ, ಅದು ಕರೆಕ್ಟ್ ಇದೆ. ಕ್ಲಿಯರ್ ಆಯ್ತು? Yes sir. ಡೌಟ್ಸ್ ಇದ್ರೆ ಕೇಳ್ಬಿಡಿ, ಇದೆಲ್ಲ ಆಲ್ರೆಡಿ ಆಗಿದೆ ಕ್ಲಾಸಲ್ಲಿ. ಸೊ ಡೌಟ್ಸ್ ಇದ್ರೆ ಕೇಳಿ.
ಕೆಲವೊಂದು ಕ್ವಶನ್ಸ್ ನೀವು ಸಾಲ್ವ್ ಮಾಡಿ. ಓಕೆ, ಇದೇನಾಗುತ್ತೆ ಹೇಳಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಯಾಟಿಸ್ಫೈಸ್ ದ ಈಟ್ ಈಕ್ವೇಶನ್ಸ್ ಅಂತ ಕೊಟ್ಟಿದ್ದಾರೆ. ವಿತೌಟ್ ಸೋರ್ಸ್ ಟರ್ಮ್ಸ್ ಅಂಡ್ ಡಿಫ್ಯೂಷನ್ ಕಾನ್ಸ್ಟೆಂಟ್ 1. ಓಕೆ, ಡಿಫ್ಯೂಷನ್ ಕಾನ್ಸ್ಟೆಂಟ್ 1 ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇನ್ ಒನ್ ಸ್ಪೇಸ್ ಡೈಮೆನ್ಷನ್ ಅಂತ ಕೇಳ್ತಿದ್ದಾರೆ. ಓಕೆನಾ. ಸೊ ಈಟ್ ಈಕ್ವೇಶನ್ ನಿಮ್ಗೆ ಗೊತ್ತಿರಬೇಕು. dou u by dou t equal to dou by dou x square. ಓಕೆನಾ. ಸೊ ಏನ್ ಬರುತ್ತೆ ಸೊಲ್ಯೂಷನ್? u of x, t ಬರುತ್ತೆ. ಸೊ ಕಾನ್ಸ್ಟೆಂಟ್ 1 ತಗೊಳ್ಳಿ ಅಂತ ಹೇಳಿದ್ರೆ ದಟ್ ಈಸ್ 1 ತಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೊಲ್ಯೂಷನ್ಸ್ ಇವು. u of x, t ಅಂತ. ಇದು u of x, t. u of x, t. u of x, t. ಇವಾಗ ಫಸ್ಟ್ ಇಲ್ಲಿ dou u by dou t ಮಾಡಿ. ಫಸ್ಟ್ ಆಪ್ಷನ್ u equal to ಏನ್ ತಗೊಳ್ತೀರಾ ನೀವು? ಫಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಈಜಿ ತಗೋಬೇಕು ನೀವು. ಈಜಿ ಇದೆ ಅಲ್ವಾ ಇದು ಆಪ್ಷನ್ ಸಿ? x square minus dou u by dou t ಏನಾಗುತ್ತೆ ಹೇಳಿ? -1 dou square u by dou x square ಏನಾಗುತ್ತೆ? 2. ನಾಟ್ ಈಕ್ವಲ್ ನಾ? ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ಆಪ್ಷನ್ ಡಿ ಬರೋಣ ಇವಾಗ. ಸ್ವಲ್ಪ ಪರವಾಗಿಲ್ಲ, ಈಸಿ ಅನ್ಸುತ್ತೆ ಅದು. u equal to e power t sin x. dou u by dou x ಮಾಡಿ. ಏನಾಗುತ್ತೆ? cos x. ಹೇಗೇನು ಡಿಫರೆನ್ಶಿಯೇಟ್ ಮಾಡ್ಬಿಟ್ರೆ ಮೈನಸ್ e power t sin x. ಈಗ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಒನ್ ಟೈಮ್ ಏನಾಗುತ್ತೆ? dou u by dou t e power t sin x. ನಾಟ್ ಈಕ್ವಲ್ ಎರಡು ಇವು. ಕಾಣಿಸ್ತಾ ಇದೆನಾ? ಎಸ್ ಸರ್. ಕಾಣಿಸ್ತಿದೆ ನಮಗೆ? ಹೋಯ್ತಲ್ಲ ಇಲ್ಲಿ. ಓಕೆ, ಸಾವಿರದ 14 ಹಾಕಿದ್ದು 73. ಹಾ, ಏನ್ ಬರುತ್ತೆ ಹೇಳಿ? ನಾಟ್ ಈಕ್ವಲ್. ಇಲ್ಲಿದೆ ನೋಡಿ. e power t sin x ಬರ್ತಿದೆ, ಮೈನಸ್ e power t sin t ಬರ್ತಿದೆ. sin x ಬಂತ, ಇದು ಇದಾಗ್ಬಿಡುತ್ತೆ x ಆಗುತ್ತೆ. ಸಾರಿ, ಓಕೆ. ಪ್ಲಸ್ ಬರ್ತಿದೆ, ಇಲ್ಲಿ ಮೈನಸ್ ಬರ್ತಿದೆ. ಸೊ ಹಾಗಾಗಿ ಆಪ್ಷನ್ ಡಿ ನು ಡಿಸ್ಕಾರ್ಡ್ ಮಾಡಿ ಅಷ್ಟೇ. ಇನ್ನು ಉಳ್ಕೊಂಡಿರೋದು ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಉಳ್ಕೊಂಡಿದೆ. ಇದು ಸ್ವಲ್ಪ ಕಾಂಪ್ಲಿಕೇಟ್ ಇದೆ ಅಲ್ವಾ? ಇಲ್ಲಿ ಡಿನಾಮಿನೇಟರ್ ಬಂದ್ಬಿಟ್ಟಿದೆ. ಇದನ್ನ ಮಾಡಿ. ಫಸ್ಟ್ ಆಪ್ಷನ್ ಮಾಡಿ. ಈಕ್ವಲ್ ಟು ಯು ತಗೊಳ್ತೀರಾ. dou u by dou t ಮಾಡಿ. ಏನ್ ಬರುತ್ತೆ? cos of square by 1/4 into ಇದನ್ನ ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು. ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟಿ ಸ್ಕ್ವೇರ್ ಬರುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ dou ಸ್ಕ್ವೇರ್. ಓಕೆ, dou u by dou x ಮಾಡಿ. cos of x square divided by 4t into 2x. 2x divided by 4t ಆಗುತ್ತಾ? 1/40 ಕಾನ್ಸ್ಟೆಂಟ್. ಕರೆಕ್ಟ್ ಇದೆ ಅಲ್ವಾ ಇದು? ಓಕೆ, ಇವಾಗ ನೋಡಿ ಇಷ್ಟು ಬಂದ್ಬಿಟ್ಟಿದೆ ಇಲ್ಲಿ. ಯಾವುದು? dou u by dou t. ಇದನ್ನ ಮತ್ತೆ ಡಿಫರೆನ್ಶಿಯೇಟ್ ಮಾಡಿದಾಗ ಕಾಸ್ ಇರೋದು ಏನಾಗ್ಬಿಡುತ್ತೆ ಹೇಳಿ? ಸೈನ್ ಆಗುತ್ತೆ. ಕ್ಲಿಯರ್ ಆಗಿ dou u by dou t ನಾಟ್ ಈಕ್ವಲ್ ಟು dou square u by dou x square. ಕಾಸ್ ಸಿಗುತ್ತೆ, ಸೈನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಡಿಸ್ಕಾರ್ಡ್ ಮಾಡಿ. ಇನ್ಯಾವ್ದು ಉಳಿತು? ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆನಾ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿದೆ ನೋಡಿ. ಇದು ಕೇಳ್ತಾರೆ, ಇದು ಜಾಸ್ತಿ ಇಂಪಾರ್ಟೆಂಟ್. ಇದು ಇದೇನಿದೆ ಇಲ್ಲಿ? ಸಿಸ್ಟಮ್ ಆಫ್ ಈಕ್ವೇಶನ್ಸ್ x1 minus ax2 equal to b1 minus ax1 plus x2 equal to b2. So where a is real constant. So Jacobi's iteration scheme for solving these equations converges when other solutions ಯಾವಾಗ ಸಿಗುತ್ತೆ? ಯಾವಾಗ Jacobi's iteration scheme ಇದೆ ನೋಡಿ, ಅದನ್ನ ಮಾಡಿದಾಗ ಏನಿಲ್ಲ, ಸಿಂಪಲ್ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ ಅಷ್ಟೇ. ಮ್ಯಾಟ್ರಿಕ್ಸ್ ಬರ್ಕೊಂಡ್ರೆ ಏನಾಗುತ್ತೆ? ಮ್ಯಾಟ್ರಿಕ್ಸ್ ಫಾರ್ಮ್. ಕೋಎಫಿಷಿಯಂಟ್ ಆಫ್ x1 ಇದೆ, 1 ಇದೆ. ಕೋಎಫಿಷಿಯಂಟ್ ಆಫ್ x2 ಮೈನಸ್ ಎ ಇದೆ. ಇನ್ನೊಂದು ಈಕ್ವೇಶನ್ ಏನಿದೆ ನೋಡಿ? ಮೈನಸ್ ಎ ಇದೆ. ನೆಕ್ಸ್ಟ್ 1 ಇದೆ. ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ತೀನಿ ಅಂದ್ರೆ ನೋಡಿ, ಇಲ್ಲಿ ಈಚ್ ರೋ ಸಮ್ ಇದೆ ನೋಡಿ. ಒಂದೊಂದೇ ಎಲಿಮೆಂಟ್ ಮಾಡಿ ಅಪ್ಲೈ ಮಾಡ್ತಾ ಹೋಗಿ. ಮಾಡ್ 1 ಪ್ಲಸ್ ಮಾಡ್ ಮೈನಸ್ ಎ. ಓಕೆನಾ? ಸೊ ಮಾಡ್ ಮೈನಸ್ ಎ ಇಸ್ ಗ್ರೇಟರ್ ದನ್ 0 ಅಂತ. ಇಸ್ ಗ್ರೇಟರ್ ದನ್ 0.
ಏನಾಗುತ್ತೆ ನೋಡಿ ಇದು ಒಂದ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇದೆ ಮ್ಯಾಟ್ರಿಕ್ಸ್ ಏನ್ ಬರ್ತಿದೆ ಹೇಳಿ ಈಕ್ವಲ್ ಟು 1 ಮೈನಸ್ ಎ 1 ಬರ್ತಿದೆ ಅಲ್ವಾ ಡಿಟರ್ಮಿನೆಂಟ್ ಕಂಡುಹಿಡಿತೀರಾ ನೋಡಿ ಸರ್. ಇಲ್ಲ ಡಿಟರ್ಮಿನೆಂಟ್ ಮಾಡಂಗಿಲ್ಲ ಇಲ್ಲಿ ನೋಡಿ ಇಲ್ಲಿ ಈಚ್ ರೋ ಸಮ್ ಇದೆಲ್ಲ ಜಸ್ಟ್ ಸಮ್ ಮಾಡಿ ಮಾಡಬೇಡ ಸೊ 1 ಮೈನಸ್ ಎ ಈಸ್ ಗ್ರೇಟರ್ ದನ್ 0 ಮಾಡಿ ಅಷ್ಟೇ ಈಸ್ ಗ್ರೇಟರ್ ದನ್ 0 ಮಾಡಿ ಏನಾಗುತ್ತೆ ನೋಡಿ ಸೊ 1 ಈಸ್ ಗ್ರೇಟರ್ ದನ್ ಏನಾಗುತ್ತಾ ಇಲ್ಲಿ ಕೂಡ ಅದೇ ಆಗುತ್ತೆ ನೋಡಿ ಮೈನಸ್ ಎ ಪ್ಲಸ್ 1 ಈಸ್ ಗ್ರೇಟರ್ ದನ್ 0 ಅಂದ್ರೆ ಈಚ್ ರೋ ಸಮ್ ಇದೆ ನೋಡಿ ಸೊ ಪಾಸಿಟಿವ್ ಆಗಿರ್ಬೇಕಷ್ಟೇ ಸೊ ಅವಾಗ ಏನಾಗುತ್ತೆ ಇದು ಎ ಲೆಸ್ ದನ್ 1 ಅಲ್ಲಿ ಮಾಡಲಸ್ ಕೊಟ್ಟಿದಾರಲ್ಲ ಅದಕ್ಕೆ ಕನ್ಫ್ಯೂಸ್ ಆಗ್ತಿದೆ ಅಷ್ಟೇ ಅದು ಸೊ ಎ ಲೆಸ್ ದನ್ 1 ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ ಅಂದ್ರೆ ನೋಡಿ ಈ ಮೆಥಡ್ ಇದೆಲ್ಲ ಅದು ಅಪ್ಲೈ ಮಾಡ್ಬೇಕಂದ್ರೆ ಇದು ನೆಸರಿ ಕಂಡೀಷನ್ ಇದು ಇಲ್ಲಿದೆ ನೋಡಿ ಅಂದ್ರೆ ಕನ್ವರ್ಜನ್ಸ್ ಆಗ್ಬೇಕಂದ್ರೆ 1 ಮೈನಸ್ ಎ ಸಮ್ ಮಾಡ್ಬೇಕು ಇಲ್ಲಿ ಈಸ್ ಗ್ರೇಟರ್ ದನ್ 0 ಮಾಡ್ಬೇಕಷ್ಟೇ ಸೊ 1 ಈಸ್ ಗ್ರೇಟರ್ ದನ್ ಎ ಆಗುತ್ತೆ ಎ ಇಸ್ ಲೆಸ್ ದನ್ 1 ಆಗುತ್ತೆ ಓಕೆನಾ ಸೊ ಹಾಗಾಗಿ ಆಪ್ಷನ್ಸ್ ಇದೆ ನೋಡಿ ಅದು ಕರೆಕ್ಟ್ ಇದೆ ಓಕೆ ಮುಗೀತಿದು ಕ್ವಶನ್ಸ್ ಬಿಟ್ಟಿದ್ದಲ್ಲ ಇಲ್ಲಿ ಪೇಪರ್ ಯಾವ್ದಿದು ಪೇಪರ್ 3ನಾ ಓಕೆ ಅದು ಆಮೇಲೆ ನೋಡ್ತೀನಿ ತಗೊಳ್ರಿ ಇಲ್ಲ ಇಲ್ಲಿ ಪೇಪರ್ ಓಕೆ 2017 ಫಸ್ಟ್ ಕ್ವಶನ್ ಏನಾದ್ರು ನೋಡಿ ಆನ್ಸರ್ ಇದು ಕಾಣಿಸ್ತಿಲ್ಲ ಸರ್ ಸ್ಕ್ರೀನ್. ಕಾಣಿಸ್ತಾ ಇಲ್ವಾ ನೋ ಸರ್. ಓಕೆ ಸೆಕೆಂಡ್ ಇವಾಗ ಮ್ಯಾಮ್ ಕಾಣಿಸ್ತಿದೇನಾ ಓಕೆ ಏನ್ ಬರುತ್ತೆ ನೋಡಿ ಸೊ ಎ ಈಕ್ವಲ್ ಟು ಸೊ ಎ ಈಕ್ವಲ್ ಟು ಲಿಮಿಟ್ ಇಂಟೆನ್ಸ್ ಇನ್ಫಿನಿಟಿ 1 ಪ್ಲಸ್ 1/2 ಪ್ಲಸ್ ಅಪ್ ಟು ಪ್ಲಸ್ 1/n ಕೊಟ್ಟಿದ್ದಾರೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಬಿ ಈಕ್ವಲ್ ಟು ಲಿಮಿಟ್ ಎಂಟೆನ್ಸ್ ಟು ಇನ್ಫಿನಿಟಿ 1/n 1 ಪ್ಲಸ್ 1/2 ಪ್ಲಸ್ ಅಪ್ ಟು ಪ್ಲಸ್ 1/n ಅಂತ ಕೊಟ್ಟಿದ್ದಾರೆ ಸೊ ದೆನ್ ಸೊ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ ಲಿಮಿಟ್ ವ್ಯಾಲ್ಯೂಸ್ ಎ ಈಕ್ವಲ್ ಟು ಏನಾಗುತ್ತೆ ಬಿ ಈಕ್ವಲ್ ಟು ಏನಾಗುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಒನ್ ಇದೆ ನೋಡಿ ಸಮೇಷನ್ n ಈಕ್ವಲ್ ಟು 1 ಟು ಇನ್ಫಿನಿಟಿ 1/n ಡೈವರ್ಜೆಂಟಾ ಕನ್ವರ್ಜೆಂಟಾ ಡೈವರ್ಜೆಂಟ್. ಡೈವರ್ಜೆಂಟ್ ದಟ್ ಮೀನ್ಸ್ ವಾಟ್ ಈ ಸೀರೀಸ್ ಇದೆ ನೋಡಿ ಲಿಮಿಟ್ ಡೈವರ್ಜಸ್ ಟು ಇನ್ಫಿನಿಟಿ ಅಂತ ಇಲ್ಲಿ ನಾವು ಇನ್ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ ಲಿಮಿಟ್ ಎಂಟೆನ್ಸ್ ಟು ಇನ್ಫಿನಿಟಿ ಅಥವಾ ಕೆ ಟೆಂಡ್ಸ್ ಟು ಇನ್ಫಿನಿಟಿ ಸಮೇಷನ್ n ಈಕ್ವಲ್ ಟು 1 ಟು ಕೆ ಅಂತ ಇದು ಸಮ್ ಕಂಡಿಡಿದ ಮೇಲೆ ನೀವು ಇಲ್ಲಿ ಮಾಡಿ ಅಂತ ಅರ್ಥ ಅಲ್ವಾ 1/n ಆಗುತ್ತೆ ಇದು ಬರ್ಕೊಂಡ್ರೆ ಏನಾಗುತ್ತೆ ಲಿಮಿಟ್ ಕೆ ಟೆಂಡ್ಸ್ ಟು ಇನ್ಫಿನಿಟಿ ಇಲ್ಲಿ ಬರೀತಾವ್ರೆ ಏನಾಗುತ್ತೆ 1 ಪ್ಲಸ್ 1/2 ಪ್ಲಸ್ 1/3 ಪ್ಲಸ್ ಅಪ್ ಟು ಪ್ಲಸ್ 1/n ಸೊ ಇದಕ್ಕೆ ಏನ್ ಬರುತ್ತೆ ಅಂತ ಹೇಳ್ಬೇಕು ನೀವು ಓಕೆನಾ ಸಿಂಪ್ಲಿ ಏನ್ ಬರುತ್ತೆ ಹೇಳಿದು ಇನ್ಫೈನೈಟ್ ಓಕೆನಾ ಸೀಕ್ವೆನ್ಸ್ ಆಫ್ ಪಾರ್ಷಿಯಲ್ ಸಮ್ ತಗೊಂಡಿದ್ದಾರೆ ಅಷ್ಟೇ ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇನ್ಫಿನಿಟಿ ಬರುತ್ತೆ ಫಸ್ಟ್.
ಓಕೆ ಈಕ್ವಲ್ ಟು ಇನ್ಫಿನಿಟಿ ಬರ್ತಿದೆ. ಓಕೆನಾ, ನೆಕ್ಸ್ಟ್ ಬಿ ಇದೆ ನೋಡಿ. ಕೌಶಿ ಥಿಯರಮ್ ಲಿಮಿಟ್ಸ್ ಬರುತ್ತೆ ನೋಡಿ. ಫಸ್ಟ್ ಥಿಯರಮ್ ಏನ್ ಹೇಳ್ತದೋ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಈಕ್ವಲ್ ಟು 0. ಸೊ an ಗ್ರೇಟರ್ ದನ್ 0 ಆಗಿರ್ಬೇಕು. ಸೊ ದೆನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1/n ಇಂಟು a1 ಪ್ಲಸ್ a2 ಪ್ಲಸ್ ಅಪ್ ಟು ಪ್ಲಸ್ an ಈಕ್ವಲ್ ಟು ಏನಾಗಿರುತ್ತೆ, ಸಾರಿ ಇದು ಎಲ್ಲಲ್ವಾ, ಈಕ್ವಲ್ ಟು ಎಲ್ಲ ಆಗಿರುತ್ತೆ. ಓಕೆನಾ, ಸೊ ಅದ್ರ ಪ್ರಕಾರ ಏನಾಗ್ಬಿಡುತ್ತೆ, ಇಲ್ಲಿ 1/n ಇದೆ ನೋಡಿ, ಈ ಫಾರ್ಮ್ ಅಲ್ಲಿ ಇದೆ. ಅಪ್ಲೈ ಮಾಡಿ ಏನಾಗುತ್ತೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ nth ಟರ್ಮ್ ಏನಾಗ್ಬಿಡುತ್ತೆ ಇದಕ್ಕೆ 1/n ಆಗುತ್ತೆ. ಸೊ 1/n ಮಾಡಿ ಈಕ್ವಲ್ ಟು 0ನಾ, ಕರೆಕ್ಟ್ ಅಲ್ವಾ? ಸೊ ಬಿ ಏನಾಗ್ತಿದೆ 0 ಬರ್ತಿದೆ, ಎ ಏನ್ ಬರ್ತಿದೆ ಇನ್ಫಿನಿಟಿ ಬರ್ತಿದೆ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಕ್ಲಿಯರ್ ಇದು? ಕ್ಲಿಯರಾ? ಎಸ್ ಸರ್. ಓಕೆ, ಇದೇನ್ ಮಾಡ್ತೀರಾ, xn ಪ್ಲಸ್ 1 ಇದೆ ಅಲ್ವಾ, ಜಸ್ಟ್ ಎಲ್ ತಗೊಳ್ಳಿ. ಯಾಕಂದ್ರೆ ಅವ್ರು ಕೊಟ್ಬಿಟ್ಟಿದ್ರೆ ಕನ್ವರ್ಜೆಂಟ್, ನೀವು ಚೆಕ್ ಮಾಡಕ್ ಹೋಗ್ಬೇಡಿ ಕನ್ವರ್ಜೆಂಟ್ ಬೌಂಡೆಡ್ ಮೋನೋಟೋನಿಕ್ ಅಂತ ಏನ್ ಬೇಕಾದ. ಇಲ್ಲಿ ಕನ್ವರ್ಜೆನ್ಸ್ ಆಗ್ತಿದೆ, 4 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಜಸ್ಟ್ ಏನ್ ನೋಡ್ಬೇಕಲ್ಲಿ, ಎಲ್ ತಗೋಬೇಕು. ಈಕ್ವಲ್ ಟು ಸ್ಕ್ವೇರ್ ರೂಟ್ 2l. xn ಮತ್ತೆ xn ಪ್ಲಸ್ 1 ಎಲ್ಲಿ ಬರುತ್ತೆ, ಎಲ್ ತಗೊಳ್ಳಿ. ಎಲ್ ಸ್ಕ್ವೇರ್ ಈಕ್ವಲ್ ಏನಾಗ್ಬಿಡುತ್ತೆ 2l ಆಗುತ್ತೆ. ಎಲ್ ಸ್ಕ್ವೇರ್ ಮೈನಸ್ 2l ಈಕ್ವಲ್ ಟು 0. ಸೊ ಎಲ್ ಇಂಟು ಎಲ್ ಮೈನಸ್ 2 ಈಕ್ವಲ್ ಟು 0. ಸೊ ಎಲ್ ಈಕ್ವಲ್ ಟು 0 ಆರ್ ಎಲ್ ಈಕ್ವಲ್ ಟು 2 ಬರ್ತಿದೆ. ಯಾವ್ದು ತಗೊಳ್ತೀರಾ, 0 ತಗೊಳಂಗಿಲ್ಲ, ಯಾಕಂದ್ರೆ ಪಾಸಿಟಿವ್ ಕೊಟ್ಟಿದ್ದಾರೆ ನೋಡಿ. ಕರೆಕ್ಟ್ ಅಲ್ವಾ? xn is greater than 0. ಸೊ ದೆನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಏನ್ ಬರುತ್ತೆ, ಲಿಮಿಟ್ ಗ್ರೇಟರ್ ದೆನ್ 0 ಬರುತ್ತೆ. ಸೊ ಆಗ ಇಲ್ಲಿ ಏನಾಗ್ಬಿಡುತ್ತೆ, ಎಲ್ ಈಕ್ವಲ್ ಟು 2 ಆಗುತ್ತೆ. ಆಪ್ಷನ್ ಡಿ ನೋಡಿ. ಸಾರಿ ಲಾಗ್ ಕೊಟ್ಬಿಟ್ಟಿದಾನ, ಲಾಗ್ 2 ಆಗುತ್ತೆ ಅಷ್ಟೇ. ಸಾರಿ ನೋಡಿ, ಕ್ವಶನ್ ಅದಕ್ಕೆ ಕರೆಕ್ಟ್ ಆಗಿ ಓದಬೇಕು. ಲಿಮಿಟ್ n ಟೆನ್ಸ್ ಇನ್ಫಿನಿಟಿ ಲಾಗ್ xn ಕೊಟ್ಟಿದ್ದಾರೆ. xn ಏನ್ ಬಂದು ನಮಗೆ ಲಿಮಿಟ್ 2. ಸೊ ಲಾಗ್ 2 ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಇದೆ ನೋಡಿ. ಸೊ ಲಾಗ್ xn ಇದಾಗಿದೆ, ಇದು ಕೂಡ ಆಗಿದೆ ಅಲ್ವಾ, ಕನ್ವರ್ಜೆಂಟ್ ಆಗುತ್ತೆ. ಇದು ಆಗಿದೆ ನೋಡಿ. 3 ಕ್ವಶನ್ ರಿಪೀಟ್ ಬಂದಿದೆ. ಓಕೆ, ಇದು ನೋಡಿ ವೆರಿ ಇಂಪಾರ್ಟೆಂಟ್. ಇದು ಯಾವ ರಿಸಲ್ಟ್ ಹೇಳಿ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಆಲ್ಫಾ ಪವರ್ ಆಲ್ಫಾ ಡಿವೈಡೆಡ್ ಬೈ 1 ಪ್ಲಸ್ ಆಲ್ಫಾ ಹೋಲ್ ಪವರ್ n ಏನ್ ಬರುತ್ತೆ ಹೇಳಿ, ಆಲ್ವೇಸ್ 0. ಸೊ ಆಪ್ಷನ್ ಸಿ. ಓಕೆ, ಇದು ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಇಸ್ ಕೌಂಟೇಬಲ್ ಕೊಟ್ಟಿದ್ದಾರೆ. ಓಕೆನಾ, ಕೌಂಟೇಬಲ್. ಓಕೆನಾ, ಈ ಕ್ಲಿಯರ್ ನೋಡಿ. ದ ಸೆಟ್ ಆಫ್ ಆಲ್ ಸೀಕ್ವೆನ್ಸಸ್ ವಿತ್ ಎಲಿಮೆಂಟ್ಸ್ ಡಿಜಿಟ್ಸ್ ಏನ್ ಕೊಟ್ಟಿದ್ದಾರೆ, 0 and 1 ಅಂತೆ. ಕೌಂಟೇಬಲ್ ಆಪ್ಷನ್ ಡಿಸ್ಕೌಂಟ್. ದ ಸೆಟ್ ಆಫ್ ಆಲ್ ಇಂಟರ್ವಲ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಎ ಕೌಂಟೇಬಲ್ ಸೆಟ್. ಇದು ಸೆಟ್ ಆಫ್ ಇಂಟರ್ವಲ್ಸ್ ಇಲ್ಲಿ ಬರ್ಕೊಳ್ಳಿ. ಸೆಟ್ ಆಫ್ ಇಂಟರ್ವಲ್ಸ್ ಹೆಂಗ್ ಬರುತ್ತೆ ಬರ್ಕೊಂಡ್ರೆ ನೀವು ಅದನ್ನ a1 a2 ಅಪ್ ಟು an ಅಂತ ಬರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ, ಒಂದೊಂದು ಕಲಾಪ್ನೇಟ್ ಚಾನ್ಸ್ ಇದೆ ಅಲ್ವಾ ಇಲ್ಲಿ. ಏನಾಗ್ಬಿಡುತ್ತೋ ತಗೊಂಡ್ರೆ ಇಸ್ ಕೌಂಟೇಬಲ್. ಆಪ್ಷನ್ ಬಿ ಇದೆ ನೋಡಿ, ಕರೆಕ್ಟ್ ಇದೆ. ಆಪ್ಷನ್ ಸಿ ಏನಾಗುತ್ತೆ ಹೇಳಿ, The non-empty perfect set in is uncountable. ಇದು ನೋಡಿ, ನಿಮ್ಗೆ ಅವತ್ತು ಹೇಳಿದೀನಿ ನಾನ್ ಎಂಟಿ ಸೆಟ್ ಇನ್ ಆರ್ ಕೆ ಅಂತ ಇದೆ ಅಲ್ವಾ, ಪರ್ಫೆಕ್ಟ್ ಅಂತ ಇದೆ ನೋಡಿ. ಸೊ ಅನ್ಕೌಂಟೇಬಲ್. ನೆಕ್ಸ್ಟ್ ಇದು ನೋಡಿ, ದ ಸೆಟ್ ಆಫ್ ಆಲ್ ಟ್ರಾನ್ಸೆಂಡೆಂಟಲ್ ನಂಬರ್ ಏನಾಗುತ್ತೆ ಹೇಳಿ, uncountable. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ, ಬಿ ಕರೆಕ್ಟ್ ಆಗುತ್ತೆ. ಸಿಂಪಲ್ ಇದೆ ಅಷ್ಟೇ ಆಯ್ತಿದೆ. ಓಕೆ, ಇದು ಆಗಿದೆ, ಇವೆಲ್ಲ ಆಗಿದೆ. ಓಕೆ, ಇದು ಗ್ರೇಸ್ ಇದೆ ನೋಡಿ ಇದು. ಓಕೆನಾ, ಸೊ ಗ್ರೇಸ್ ಕೊಟ್ಟಿದ್ದಾರೆ. ಇದೇನ್ ಬರುತ್ತೆ ಹೇಳಿ, ಏನ್ ಕೊಟ್ಟಿದ್ದಾರೆ, ಎನ್ ಈಕ್ವಲ್ ಟು n ಪ್ಲಸ್ 2i ಹೋಲ್ ಪವರ್ n ಅಂತ ಕೊಟ್ಟಿದಾರಲ್ವಾ. ಏನ್ ಮಾಡ್ತೀರಿ ಹೇಳಿದು, ಸೊ 1/r n ಟೆನ್ಸ್ ಟು ಇನ್ಫಿನಿಟಿ. ಸೊ an ಹೋಲ್ ಪವರ್ 1/n ಮಾಡಿ ಈಕ್ವಲ್ ಟು ಏನಾಗುತ್ತೆ,
ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಪ್ಲಸ್ 2i ಆಗುತ್ತೆ. ಸೊ ಲಿಮಿಟ್ ಅಪ್ಲೈ ಮಾಡ್ಬಿಟ್ರೆ ಏನಾಗುತ್ತೆ, ಈಕ್ವಲ್ ಟು ಇನ್ಫಿನಿಟಿ ಬರುತ್ತೆ, ಇನ್ಫಿನಿಟಿ ಈಕ್ವಲ್ ಟು 1 ಬೈ ಇನ್ಫಿನಿಟಿ ಆಗುತ್ತೆ. ಯಾಕೆ ರೆಸಿಪ್ರೋಕಲ್ ತಗೊಳ್ತೀರಾ, 1 ಬೈ 0. ಸೊ ಓಕೆ, ಇದು ಆಲ್ರೆಡಿ ಆಗಿದೆ. ಇದು ನೋಡಿ ಇಲ್ಲಿ ಏನಾಗ್ಬಿಡುತ್ತೆ, ಇದನ್ನ ಸಾಲ್ವ್ ಮಾಡಿ, ಔಟ್ ಸೈಡ್ ಸರ್ಕಲ್ ಬರುತ್ತೆ. ಸೊ ಔಟ್ ಸೈಡ್ ಸರ್ಕಲ್ ಬಂದ್ರೆ ಕೊಟ್ಟಿರೋಂತ ಕಾಂಟರ್ ಅಲ್ಲಿ ಈ ಫಂಕ್ಷನ್ ಇದೆ ನೋಡಿ ಪೂರ್ತಿ ಏನಾಗ್ಬಿಡುತ್ತೆ ಹೇಳಿ, 0. ಅನಾಲಿಟಿಕ್ ಆಗುತ್ತೆ. ಅನಾಲಿಟಿಕ್ ಸೊ ಇಂಟಿಗ್ರೇಷನ್ ಓವರ್ ಎನಿ ಕ್ಲೋಸ್ಡ್ ಕಾಂಟರ್ ವಿತ್ ಅನಾಲಿಟಿಕ್ ಫಂಕ್ಷನ್ ಏನಾಗ್ಬಿಡುತ್ತೆ ಅದು 0. ಓಕೆ, ಇಲ್ಲಿದೆ ನೋಡಿ ಇದು. In the symmetric group S3, the number of elements that satisfy the equation x square equal to e ಅಂತ ಕೊಟ್ಟಿದ್ದಾರೆ. ನೋಡಿ ಇದ್ರ ಅರ್ಥ ಏನಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಎಷ್ಟಿದೆ ನೋಡ್ಬಿಡಿ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 in S3. ಇಲ್ಲಾಂದ್ರೆ S3 ಬರ್ಕೊಂಡ್ಬಿಡಿ, ಇದೇನಾಗ್ಬಿಡುತ್ತೆ ಐಡೆಂಟಿಟಿ ಆಗುತ್ತೆ. 1 2 ಬರುತ್ತೆ, 3 1 2 3. ಇಲ್ಲೇನಾಗ್ಬಿಡುತ್ತೆ ಎಲಿಮೆಂಟ್ಸ್ ಆಫ್ ಆರ್ಡರ್ ಇಲ್ಲಿ ಇದು ನೋಡಿ ಸೈಕಲ್ ಆಫ್ ಲೆಂತ್ ಇದೆ, 3 ಎಲಿಮೆಂಟ್ಸ್ ಇದೆ. ಅಂದ್ರೆ ನೀವು ಎಲಿಮೆಂಟ್ಸ್ ಅನ್ನ ನೀವು ಸ್ಕ್ವೇರ್ ಮಾಡಿದ್ರೆ ನಿಮ್ಗೆ ಐಡೆಂಟಿಟಿ ಎಲಿಮೆಂಟ್ ಬರುತ್ತೆ ಅಂತ. ಜೊತೆಗೆ ಅವ್ರು ಹೇಳ್ತಿರೋದು ಗೊತ್ತಾ, ಸ್ಕ್ವೇರ್ ಈಕ್ವಲ್ ಟು ಇ ಬರಬೇಕು. ಐಡೆಂಟಿಟಿ ಸ್ಕ್ವೇರ್ ಏನ್ ಬರುತ್ತೆ ನೋಡಿ, ಐಡೆಂಟಿಟಿ ಬರುತ್ತೆ, ಹಾಗಾಗಿ ಇದನ್ನ ಕೌಂಟ್ ಮಾಡಬೇಕು. ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ S3 ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇ ಸ್ಯಾಟಿಸ್ಫೈ ಮಾಡೋ ಎಷ್ಟು ಎಲಿಮೆಂಟ್ಸ್ ಇದೆ, 4 ಎಲಿಮೆಂಟ್ಸ್ ಇದೆ. 1 2 3 4 ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಕ್ಲಿಯರಾ? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 2 ಅಂತ ಕೊಟ್ರೆ 3 ಆಗುತ್ತೆ, ಬಿಕಾಸ್ ಆರ್ಡರ್ ಆಫ್ ಐಡೆಂಟಿಟಿ ಇಸ್ ವಾಟ್, ಆಲ್ವೇಸ್ 1. ಅವ್ರು ಕೊಟ್ಟಿರೋದೇನೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಇ ಅಂತ ಕೊಟ್ಟಿದ್ದಾರೆ. ಓಕೆನಾ? ಅಂದ್ರೆ ಐಡೆಂಟಿಟಿ ಸ್ಕ್ವೇರ್ ಮಾಡೋದು ಏನ್ ಬರುತ್ತೆ ನಮಗೆ, ಐ ಬರುತ್ತೆ. 1 2 ಸ್ಕ್ವೇರ್ ಮಾಡಿದ್ರೆ ಐ ಬರುತ್ತೆ, 1 3 ಸ್ಕ್ವೇರ್ ಮಾಡಿದ್ರೆ ಐ ಬರುತ್ತೆ, 2 3 ಸ್ಕ್ವೇರ್ ಮಾಡಿದ್ರೆ ಐ ಬರುತ್ತೆ. ಸೊ ಹಾಗೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಾಗ್ಬಿಡುತ್ತೆ, 4 ಆಗುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ, ಇದು ಎಫ್ ಈಕ್ವಲ್ ಟು 1 3 5 6, ಜಿ ಈಕ್ವಲ್ ಟು 2 4 7 8 ಅಂತ ಕೊಟ್ಟಿದ್ದಾರೆ. ಸೊ ದೆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಓಕೆನಾ? ನೋಡಿ ಆಪ್ಷನ್ ಎ ನೋಡಿ, ಎಫ್ ಮತ್ತೆ ಜಿ ನಾಟ್ ಕಾಂಜುಗೇಟ್ಸ್. ಆಪ್ಷನ್ ಡಿ ನೋಡಿ, ಎಫ್ ಮತ್ತೆ ಜಿ ಕಾಂಜುಗೇಟ್ಸ್. ನೋಡಿ ಎರಡು ಗೊತ್ತಾಗ ಇವಾಗ, ಆಗ್ಬೇಕು ಇಲ್ಲ ಆಗ್ಬಾರ್ದು, ಕರೆಕ್ಟ್ ಅಲ್ವಾ? ಇಲ್ಲಿ ಏನಾಗ್ಬಿಡುತ್ತೆ ನೋಡಿ, ಸೈಕಲ್ ಆಫ್ ಲೆಂತ್ ಏನ್ ಕೊಟ್ಟಿದ್ದಾರೆ ನೋಡಿ ಅವರು, 4 ಲೆಂತ್. ಈ ಸೈಕಲ್ ಏನಿದೆ ನೋಡಿ 4 ಇದೆ. ಸೊ ಕ್ಲಿಯರ್ ಆಗಿ ಏನಾಗ್ಬಿಡುತ್ತೆ, ಕಾಂಜುಗೇಟ್ಸ್ ಟು ಈಚ್ ಅದರ್. ಒಂದು ರಿಸಲ್ಟ್ ಇದೆ ನೋಡಿ, ಸೇಮ್ ಸೈಕಲ್ ಲೆಂತ್ ಬಂದ್ಬಿಟ್ರೆ ಇಲ್ಲಿ ಸೈಕ್ಲಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ ನಾವು ಅದನ್ನ, ಸೇಮ್ ಇದೆ ಇಲ್ಲಿ 4 4 ಇದೆ. ಸೊ ಹಾಗೆ ಏನಾಗ್ಬಿಡುತ್ತೆ, ಕಾಂಜುಗೇಟ್ಸ್ ಟು ಆಪ್ಷನ್ ಡಿ ಕರೆಕ್ಟ್ ಇದೆ. ಇವ್ ಮೂರು ನೀವು ಚೆಕ್ ಮಾಡ್ಕೊಡಿ. ಫಾಗ್ ನಾಟ್ ಈಕ್ವಲ್ ಟು ಗಾಫ್ ಆಗುತ್ತೆ. ಸೊ ಆರ್ಡರ್ ಆಫ್ ಎಫ್ ನಾಟ್ ಈಕ್ವಲ್ ಟು ಆರ್ಡರ್ ಆಫ್ ಸಿ. ನೋಡಿ ಆರ್ಡರ್ ಆಫ್ ಎಫ್ ಏನಾಗುತ್ತೆ, ಸೈಕಲ್ ಆಫ್ ಲೆಂತ್ ಎಷ್ಟು ಎಲಿಮೆಂಟ್ಸ್ ಇದೆ ಅಲ್ಲಿ, 4. ಆರ್ಡರ್ ಆಫ್ ಜಿ ಏನಾಗುತ್ತೆ, 4. ಸೊ ಕ್ಲಿಯರ್ ಆಗಿ ಆರ್ಡರ್ ಆಫ್ ಎಫ್ ಈಕ್ವಲ್ ಟು ಆರ್ಡರ್ ಆಫ್ ಜಿ ನಾ, ಬಟ್ ಇಲ್ಲಿ ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ನಾಟ್ ಈಕ್ವಲ್. ಇದನ್ನ ಚೆಕ್ ಮಾಡಿ ನೀವು, ಫಾಗ್ ಮತ್ತೆ ಗಾಫ್ ಚೆಕ್ ಮಾಡಿ ನೋಡೋಣ. ನಾಟ್ ಈಕ್ವಲ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಚೆಕ್ ಮಾಡಿ, ಈಕ್ವಲ್ ಬರುತ್ತೆ ಅಂತ. ಓಕೆ, ಇದು ಆಲ್ರೆಡಿ ಆಗಿದೆ. ಇಫ್ ಎಫ್ ಇಸ್ ಎ ಫಿಟ್ ದೆನ್ ಎಫ್ ಎಸ್ ಎಕ್ಸಾಕ್ಟ್ಲಿ 2 ಐಡಿಯಲ್ಸ್, ನೇಮ್ಲಿ ಯಾವುದು, ಸಿಂಗಲ್ಟನ್ 0 ಅಂಡ್ ಎಫ್ ಇಟ್ಸೆಲ್ಫ್. ಸೊ ಹಾಗಾಗಿ ಎಕ್ಸಾಕ್ಟ್ಲಿ 2 ಐಡಿಯಲ್ಸ್. ಆಪ್ಷನ್ ಬಿ ಕರೆಕ್ಟ್ ಇದೆ. ಓಕೆ, ಇದಿಲ್ಲ ನೋಡಿ. ಸೊ ಪಿ ಇಸ್ ಅ ಪ್ರೈಮ್ ನಂಬರ್. ಸೊ ದೆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ. ಇಲ್ಲಿದೆ ನೋಡಿ, ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಏನಾಗುತ್ತೆ ಹೇಳಿ, ಪ್ರೈಮ್ ಕರೆಕ್ಟ್ ಇದೆ. ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಸ್ಕ್ವೇರ್ ಅಬಿಲಿಯನ್ ಕರೆಕ್ಟ್ ಇದೆ. ಎನಿ ಗ್ರೂಪ್ ಆಫ್ ಆರ್ಡರ್ 2p ಈಸ್ ಅಬಿಲಿಯನ್ ಅಂತ ಕೊಟ್ಟಿದ್ದಾರೆ. ಇದು D3 ಇದೆ ನೋಡಿ, D3 ಅಬಿಲಿಯನ್ ನಾನ್ ಅಬಿಲಿಯನ್, ನಾನ್ ಅಬಿಲಿಯನ್. ಬಟ್ ಆರ್ಡರ್ ಏನಾಗ್ಬಿಡುತ್ತದು 6 ಆಗುತ್ತೆ. ದಟ್ ಇಸ್ 2 into 3 ಅಂತ ಬರೀಬೇಕು. 2p ಫಾರ್ಮ್ ಅಲ್ಲಿ ಬರ್ತಿದೆ. ಸೊ ಹಾಗಾಗಿ ಎನಿ ಗ್ರೂಪ್ 2p ಇದೆ ನೋಡಿ, ನೀಡ್ ನಾಟ್ ಟು ಬಿ ಅಬಿಲಿಯನ್. ನಾಟ್ ಟ್ರೂ ಅಂದ್ರೆ ಆಪ್ಷನ್ ಸಿ ಆಗ್ಬಿಡುತ್ತಾ. ಸೊ ಎನಿ ಪಿ ಗ್ರೂಪ್ ಇಸ್ ನಾನ್ ಟ್ರಿವಿಯಲ್ ಸೆಂಟರ್ ಅಂತ ಡೈರೆಕ್ಟ್ ರಿಸಲ್ಟ್. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಇದೆ. ಇದಾಗಿದೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಓಕೆ, ಇದು ಕೂಡ ಆಗಿದೆ ಅಲ್ವಾ. ಇಂಟೀರಿಯರ್ ಎಕ್ಸ್ಟೀರಿಯರ್ ಏನಾಗುತ್ತೆ, ಫುಲ್ ಎಕ್ಸ್ ಬರುತ್ತಲ್ವಾ. ಆಪ್ಷನ್ ಡಿ.
ಓಕೆ, ಇದು ಕೂಡ ಮಾಡ್ಬೋದು, ಏನು ಈಸಿ ಟಫ್ ಏನಿಲ್ಲ. ಕ್ವೆಶನ್ಸ್ ಇದೆ ಅಲ್ಲಿ. ಓಕೆ, ಅದನ್ನ ಆಮೇಲೆ ಮಾಡೋಣ. ಈಗ ಇಲ್ಲಿ 3 ಇದೆ ನೋಡಿ, ಮಾಡ್ಬಿಡಿ. ಈಸಿ ಇದೆ ನೋಡಿ ಇದು. ದ ಸೊಲ್ಯೂಷನ್ ಆಫ್ ದ ಇಂಟಿಗ್ರಲ್ ಇಕ್ವೇಶನ್ g of s equal to s plus 0 to 1 s u square g of u into du ಅಂತ ಕೊಟ್ಟಿದ್ದಾರೆ. ಏನ್ ಬರುತ್ತೆ ಆನ್ಸರ್ ಹೇಳಿ? ಏನ್ ಮಾಡ್ತೀರಾ ಹೇಳಿ? ಫಸ್ಟ್ ಇಲ್ಲಿ g of s ಅಂತ ಬರ್ಕೊಳ್ತೀರಲ್ವಾ? ಎಸ್ ಅಂತ ಬರ್ಕೊಳ್ತೀರಾ. ಪ್ಲಸ್ ಇಲ್ಲಿ ನೋಡಿ ವಿತ್ ರೆಸ್ಪೆಕ್ಟ್ ಯು ಇದೆ, ಇನ್ ಮಿಕ್ಕಿದೆಲ್ಲ ಕಾನ್ಸ್ಟೆಂಟ್ ಅಲ್ಲಿ ಎಸ್ ಆಚೆ ಬಂದ್ಬಿಡುತ್ತೆ ನೋಡಿ. 0 to 1 u square g of to du ಇದೆ, ಕರೆಕ್ಟ್ ಅಲ್ವಾ? ಈ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಂತ ತಗೊಳ್ಳಿ. g of s equal to s plus s into c. ಕಾನ್ಸ್ಟೆಂಟ್ ಅಂದ್ರೆ ಏನ್ ತಗೊಂಡಿದ್ದೀವಿ ನಾವು? ಇಂಟಿಗ್ರೇಷನ್ 0 to 1 u square g of u du. ಇವಾಗ ನೋಡಿ c equal to 0 to 1 u square ಇದೆ, u square ಬರ್ಕೊಳ್ಳಿ. ನೋಡಿ g of s ಇದಾಗ ಏನ್ ಬರ್ತಿದೆ? s plus cs ಬರ್ತಿದೆ. g of u ಏನಾಗ್ಬಿಡುತ್ತೆ? u plus u into c. cu du ಆಗುತ್ತೆ. ಇವಾಗ ಏನ್ ಮಾಡ್ತೀರಾ? u ಅನ್ನ ಕಾಮನ್ ತಗೊಂಡ್ಬಿಡಿ. 0 to 1 u square into u u cube ಆಗುತ್ತೆ, ಇಂಟು 1 plus c ಉಳ್ಕೊಳುತ್ತಾ? ಇವಾಗ ಕಾನ್ಸ್ಟೆಂಟ್ ಆಚೆ ಬರುತ್ತೆ. c equal to 1 plus c. ನೋಡಿ ಇಂಟಿಗ್ರೇಷನ್ ಆಫ್ 0 to 1 ಲಿಮಿಟ್ ಹಿಂಗ್ ಬಂದಾಗ ಏನ್ ಮಾಡ್ತೀರಾ? ಜಸ್ಟ್ ಇದು ಇಂಟಿಗ್ರೇಟ್ ಮಾಡಿ. ಏನ್ ಬರುತ್ತೆ? u power 4/4 1/4. ಎಸ್. ಇವಾಗ ಏನ್ ಮಾಡ್ತೀರಾ ಹೇಳಿ? c equal to 1/4 plus c/4 4 plus c/4 ಆಗುತ್ತೆ. ಈಗ c/4 ಈ ಕಡೆ ತಗೊಂಡ್ಬಿಡಿ. c minus c/4 equal to 1/4 ಆಗುತ್ತೆ. 1/4. 4 into 1 4. 3c/4 is equal to 1/4. c is equal to 1/3. ಫಸ್ಟ್ 1/4. ಇಲ್ಲಿ g of s ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೋಡಿ. s plus s into 1/3. So 3 1s are 3s plus s 4s by 3. So 4s by 3. ಓಕೆ, ಅವ್ರಿಗೆ ಇನ್ ಟರ್ಮ್ಸ್ ಆಫ್ ಟಿ ಎಲ್ ಕೊಟ್ರೆ ಏನಾಗೋದು ಅದು? ಈಗ g of s 40/3. ಅಷ್ಟೇ, 40 by ಆಪ್ಷನ್ ಬಿ. ಆಪ್ಷನ್ ಬಿ ಕರೆಕ್ಟ್ ಇದೆ. ಕ್ಲಿಯರ್ ಇದು? ಎಸ್ ಸರ್. ಇಲ್ಲಿ ಇನ್ನೊಂದಿಷ್ಟು ಕ್ವಶನ್ಸ್ ಇದಾವೆ, ಆಮೇಲೆ ನೋಡೋಣ. ಇನ್ನೊಂದು 3 ಇದೆ. ಓಕೆನಾ? ಎಸ್ ಸರ್. ಯಾರು ಡೌಟ್ಸ್ ಇದ್ರೆ ಕೇಳಿ. ನೋಡಿ ಇಲ್ಲಿ ಒಂದು 4-5 ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಇವೆಲ್ಲ ಈಸಿ ಇದಾವೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ನಾನು. ಇಲ್ಲೊಂದು ಕ್ವಶನ್ ಇದೆ, 1 2 ಇದೆ, 3 ಇದೆ. ಆಮೇಲೆ ನೋಡೋಣ. ಓಕೆನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.